ಕೇಳಿಸ್ಕೊಂಡಿಲ್ಲ ಕೂಗ ಏನ್ರ ಅದು ನೋಡು ಎಂತ ಭಯಂಕರ ಹೊತ್ಕೋಗೋದು ನನ್ನ ಮನೇನೆ ಹೊಡ್ಕೊಂಡಂಗಾಗೋಯ್ತು. ನಂಗೂ ಹಂಗೆ ಆಯ್ತು ಕಾರಣ. ನಿಜ ಹೇಳ್ಬೇಕು ಅಂದ್ರೆ ಆ ಕೂಗನ್ ಕೇಳಿ ಒಂದನೇ ಬಂದ್ಬಿಡ್ತು ಅಂತೀನಿ. ಸಿದ್ದಣ್ಣ ಇದೇನಿರ್ಬೋದು ಅಂತೀನಿ. ಈ ಕೂಗ ನಾನು ಯಾವತ್ತೂ ಕೇಳೇ ಇಲ್ಲ ಅಂತೀನಿ. ಯಾವ್ದಾದ್ರು ದೆವ್ವ ಇರ್ಬೋದು. ದೆವ್ವನೂ ಅಲ್ಲ, ಪಿಶಾಚಿನೂ ಅಲ್ಲ. ನನಗೇನೋ ಯಾವ್ದೋ ಪಕ್ಷಿ ಇರ್ಬೇಕು ಅನಿಸ್ತದೆ. ಅದ್ಯಾವ್ದಪ್ಪ? ನಾನ್ ಕಂಡ ಇರೋ ಪಕ್ಷಿ ಕಾಗೆ ಗೂಬೆ ಅದ್ದು ಅದ್ಯಾವ್ದೋ ಒಂದು ಕೋಕಿಲ್ಲ ಬಿಡು. ಅದೇನು ಅಂತ ನೋಡಕ್ ಬಿಡವ ನೋಡಿರಿ. ನಡೆಯಲ್ಲ ಏನು ಕಾಣಿಸ್ತಾನೆ ಇಲ್ಲ. ಸದ್ ಮಾಡ್ಬೇಡಿ. ಆ ಮರದ ಹತ್ರ ಏನೋ ಕಾಣಿಸ್ತದೆ. ಮೇಲೆ ಬನ್ನಿ. ನಮ್ಮೂರ್ಗೆ ಏನೋ ಗಾಚಾರ ಓದಿಕೊಂಡ್ಬಿಡ್ತು ಕಣ್ರೆ ಅಲ್ವಾ? ಬೋರಣ್ಣ, ರಾತ್ರಿ ಆ ಸರೋತ್ನಾಗೆ ಆ ಕೂಗ್ ಕೇಳಿಸ್ಕೊಂಡ. ಕೂಗ ಅದು ಏರೋಪ್ಲೇನ್ ಸೀದಾ ನಮ್ಮ ಮಟ್ಟಿ ಒಳಗ್ ನುಗ್ದಂಗಾಯ್ತು ಅಂತೀನಿ. ಆ ಕೂಗ್ ಕೇಳಿ ನನಗೆ ದೊಸಕಂತು. ಆ ಕೂಗ್ನ ಎಂದೂ ಕೇಳಿಲ್ಲ ಬಿಡೋಣ. ನಮ್ಮನೆ ದನ ಕರ ಎಲ್ಲ ಹರ್ಚ್ಕೊಳಕ್ ಶುರು ಮಾಡ್ಬಿಟ್ಟು. ನಮ್ಮೂರ್ಗೆ ಅದೇನ್ ಕೇಳಿ ಬಂದದೋ ಏನೋ ಆ ದೇವ್ರಿಗೆ ಗೊತ್ತು. ಏನ್ಲಾ ಪೈರಣ್ಣ ಕಾಡ್ದಾರಿಲಿ ಸತ್ ಬಿದ್ದವನೆ. ಹೂ ಕಣಣ್ಣ, ಯಾವ್ದೋ ಪಕ್ಷಿ ಅವನ್ ಕಣ್ಕಿತ್ತು ತಿನ್ಬಿಟ್ಟೈತೆ. ಅಯ್ಯೋ ದೇವ್ರೆ, ರಾತ್ರಿ ಅಷ್ಟೊಂದ್ ಜೋರ ಕೂಗುದ್ ಪಕ್ಷಿ ಅದೇನಾ? ಎಲ್ಲ ಎಣ್ಣ ನೋಡಕ್ ಹೋಯ್ತಾರೆ ಬಂದೋಣ. ಏಪ್ಪ ನಡೀಲಿ ನೋಡವ. ಮಾತಾಡೋಣ, ಏನಾಯ್ತಣ್ಣ? ಯಾಕಡೆ ಗತಿ ಬಂತು? ಅಯ್ಯೋ ದೇವರ ಅಯ್ಯೋ ಮಾತಾಡೋಣ ಅಣ್ಣ. ಇನ್ಯಾರಣ್ಣ ನನ್ನ ಗತಿ? ಮೂರು ಜನ ನಾವೇ ನಿನ್ ಕೈ ಬಿಟ್ಬಿಟ್ಟಿಲ್ಲ. ಅನ್ಯಾಯವಾಗಿ ಹುಡುಗ ಆಗೋಯ್ತಲ್ಲ ಪಾಪ, ಹಿಂಗಾಗ್ಬಾರ್ದಾಗಿತ್ತು. ಹೇಳೋ ಮೇಲೆ ಸಮಾಧಾನ ಮಾಡ್ಕೊಂಡು. ನಿಮ್ಮ ಅಣ್ಣನ್ಗೆ ಏನ್ ಗ್ರಹಚಾರ ಕಾದಿತ್ತೋ ಏನೋ ಹಿಂಗಾಗೋಯ್ತು ನೋಡ್ರಪ್ಪ. ಏನೋ ಆಗ್ಬಾರದ್ದಾಗೋಯ್ತು. ಇದೆಲ್ಲ ಹೆಂಗಾಯ್ತು ಯಾಕಾಯ್ತು ಅಂತ ಯೋಚನೆ ಮಾಡವ. ಈಗ ಮುಂದಿನ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡ್ರಿ. ಎಷ್ಟೊತ್ತು ಅಂತ ಈ ಹೆಣನ ಹಿಂಗೆ ಇಟ್ಕೊಂಡು ಕೂತಿರಕಾಯ್ತದೆ?
ಡಿಸ್ಕೋ ಮಸಾಲೆ ಸರಿಯಾಗಿ ಹಾಕೋ ಬುಡಿ 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 ಯಾಕೆ ಎಷ್ಟು ಕುಡಿತೀಯಾ ಎಲ್ಲ ಮರ್ತು ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬೇಕಣ್ಣ ಅದಕ್ಕೆ ಚಿಕ್ಕಣ್ಣ ಪೈರು ಹೆಣ ನೋಡಿ ಎದ್ರಕೊಂಡ್ಬಿಟ್ಟವನ ಅದಕ್ಕೆ ಕಣೋ ಇಷ್ಟೊಂದು ಕುಡಿತಾವನ್ ಇವತ್ತು ಪಾಪ ನಮ್ ಪೈರ ಹಿಂಗ್ ಸಾಯ್ಬಾರ್ದಾಗಿತ್ತು ಕಣ್ಣ ಇಲ್ಲೆಲ್ಲ ಎಂತದ ತಲಾಸೆ ಸುಮ್ಮನೆ ಕಣ್ ಕೇಳೋ ಪಕ್ಷಿ ನಿಜವಾಗ್ಲು ಆಯ್ತಾ ಐತೆ ಐತೆ ನಮ್ಮ ಅಪ್ಪನಗೂ ಐತೆ ಇಲ್ಲ ಅಂದ್ರೆ ನಮ್ ಬೈರ ಹಿಂಗ್ ಸಾಯ್ತಾರಲ್ಲ ಕಣಬ ಆ ಪಕ್ಷಿ ಹೊರಗಡೆಯಿಂದ ಬಂದಿರೋದು ಅಂತ ಯಾರ ನೋಡಿರೋದು ಇಲ್ಲ ಅಂತ ಹೇಳಕ್ ಆಯ್ತದ ಇಲ್ಲ ಅಂದ್ರೆ ಈ ಪಕ್ಷಿ ಎಲ್ಲಿಂದ ಬಂದೆ ಅಂತ ಅಡ್ರೆಸ್ ಕೊಟ್ಟು ಕಣ್ ಕೇಳ್ತದ ಯಾವ್ರು ಮುನ್ಸ್ಕೊಂಡು ಈ ಪಕ್ಷಿನ ನಮ್ಮೂರಿಗೆ ಕಳಿಸಿರ್ಬೋದು ಏನ್ ಸುಡ್ಗಾಡ ಏನೋ ಕಾಲಕ್ಕೆ ನಾವೇ ಮೊಟ್ಟೆ ಇತ್ತು ಅಂದಂಗೆ ಇದ್ದರಿಂದ ನಮ್ಮೂರ್ಗೆ ಒಕ್ಕರ್ಸ್ಕೊಬತ್ತಲ್ಲಪ್ಪ ಶಿವನೇ ಯಾರಪ್ಪ ಅದು ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ಬಂದು ಇಲ್ಲಿ ಬಂದು ಆಗ್ಬಿಟ್ಟಿದ್ಯಾ ಅಯ್ಯೋ ಅಪ್ಪ ಹೆಣ ಬಿದ್ದಿದೆ ಬಂದಪ್ಪ ದೇವಸ್ಥಾನದ ಹೆಣ ಬಿದ್ದಿದೆ ಬನ್ನಿ ಹೆಣ ಹೆಣ ಅಯ್ಯೋ ಹೆಣ ಬಾ ಹೆಣ ಹೆಣ ಬಿದ್ದಿದೆಪ್ಪ ಅಯ್ಯಪ್ಪ ಹೆಣ ಬಿದ್ದಿದೆ ಬರ್ತಾ ಬರ್ತಾ ನಾನು ತಂದು ನೀನು ಏನ್ ಪೂಜಾರಪ್ಪ ಏನ್ ಕೂಗ್ಕೊಂಡ್ ಬರ್ತಾ ಇದ್ಯಾ ಯಾಕೆ ಏನಾಯ್ತು ಗಾಬರಿ ಆಗ್ಬೇಡಿ ಕೂತ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಯ್ಯೋ ಶಿವನೇ ಏನು ಅಂತ ಹೇಳಿ ಪ್ರತಿ ದಿವಸದಂತೆ ಇವತ್ತು ದೇವಸ್ಥಾನ ಪೂಜೆ ಹೋಗಿದ್ನ ದೇವಸ್ಥಾನದ ಹತ್ರ ಏನು ಅಂತ ಹೇಳಿ ಅಲ್ಲಿ ಕಣ್ಣು ಕಿತ್ತಿರೋ ಒಂದು ಹೆಣ ಬಿದ್ದಿದೆ ಸ್ವಾಮಿ ಇನ್ನೊಂದು ಹೆಣ
ಇವತ್ತೆಲ್ಲ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ. ನೀವೆಲ್ಲ ಸುಮ್ಮನೆ ಇದ್ದೀರಾ, ನೀವೇನಾದ್ರೂ ಹೇಳ್ತೀರಾ ಸಾವುಕಾರ್ರೆ? ಏನ್ ಹೇಳೋದು ಏನ್ ಕೇಳೋದು ಒಂದು ತೋಚ್ತಾನೆ ಇಲ್ಲ. ಊರು ಒಳ್ಳೇದಕ್ಕಾಗಿ ನಾವೆಲ್ಲ ಸೇರಿ ಏನಾರು ಮಾಡ್ಲೇಬೇಕು. ನಾವೆಲ್ಲ ಸೇರಿ ಹೆಂಗಾನ ಮಾಡಿ ಆ ಪಕ್ಷಿನ ಹಿಡಿಯೋಣ. ನಾವು ಅಷ್ಟು ಸಲೀಸಾಗಿದ್ಯಾಕೆ ಅದೇನು ಮೊಳನ ಚಿಗೋಣ. ನಮ್ಮನೆ ಸಾಯ್ದ ಪಕ್ಷಿನ ನಾವೆಲ್ಲ ಸೇರಿ ನಾ ಬೇಡ ಬೇಡ ನಮ್ ಕೈಲ ನೀವೇನು ಮಾಡ್ಬೇಕು. ನಾವು ಉಳಿಬೇಕು, ಆ ಪಕ್ಷಿನೂ ಸಾಯ್ಬೇಕು ಅಂತ ಅಂದ್ರೆ ಆ ಕಾಡಿಗೆ ಬೆಂಕಿ ಹಾಕ್ಬೇಕು. ಹೌದು ನಿಲ್ಸೆ. ಏನಂದ್ರಿ? ಕಾಡಿಗೆ ಬೆಂಕಿ ಇಡೋದ? ಅದು ನಮ್ ನಾಡಿನ ಸಂಪತ್ತು, ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅದನ್ನ ಬಿಟ್ಟು ಕಾಡಿಗೆ ಬೆಂಕಿ ಇಡುತ್ತೀರಾ? ಏನೋ ಆ ಪಕ್ಷಿನ ಹಿಡಿಯೋದು ಓಡಿಸೋದು ಅಂತಂದ್ರೆ ಕಾಡಿಗೆ ಬೆಂಕಿ ಇಡ್ತಾರಂತೆ. ಸೋಂಕಿರಲ್ಲ ಸಾಕು. ಅರ್ಚಕ್ರೆ, ಏನಾದ್ರೂ ಉಪಾಯ ಹೇಳ್ರಿ. ನನ್ ಕೇಳಿದ್ರೆ ಒಂದು ಒಳ್ಳೆ ದಿನ ನೋಡಿ ರುದ್ರಾಭಿಷೇಕ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅದಕ್ಕೇನಂತೆ, ಮಾಡ್ಸೋಣ. ನಮ್ಮೂರಿಗೆ ಬಂದಿರೋ ಈ ಕೇಡು ನಿವಾರಣೆ ಆದ್ರೂ ಸಾಕು. ಆದಷ್ಟು ಬೇಗ ಅದ್ರ ವ್ಯವಸ್ಥೆನ ಮಾಡಿ ಶಾಸ್ತ್ರಿಗಳೇ. ಚಂದ ಎತ್ತೋದೇನು ಬೇಡ, ಒಟ್ಟು ಖರ್ಚನ ನಾನು ಚೇರ್ಮನ್ರು ವಹಿಸ್ಕೊತೇವೆ. ಏನ್ ಚೇರ್ಮನ್ರೆ? ಆಗ್ಬೋದು. ಶಾಸ್ತ್ರಿಗಳೇ, ಒಳ್ಳೆ ದಿನ ನೋಡಿ. ನಾಳೆ ಸೋಮವಾರ ರಾಹುಕಾಲ ಕಳೆದ ಮೇಲೆ ಇಟ್ಕೊಂಡು ಹಾಗೆ ಮುಗಿಸ್ಬಿಡೋಣಲ್ಲ. ಆಯ್ತು ಬಿಡಿ, ಎಲ್ಲದಕ್ಕೂ ಆ ತಾಯಿ ಕಂಡ್ಬಿಟ್ರೆ ಸಾಕು. ನಮ್ಮೂರಿಗೆ ಬಂದಿರೋ ಈ ಆಪತ್ನ ನಿವಾರಣೆ ಮಾಡಿ ತಾಯಿ. ನಾವು ತಿಳಿದೆ ಏನ್ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸುತ್ತಾಯಿ. ತಗೊಳ್ಳಿ. ಎಲ್ಲ ಮುಗೀತಲ್ಲ ಶಿವಪ್ಪ? ನಾವು ಮಾಡೋದೆಲ್ಲ ಮಾಡಿ ಆಯ್ತು. ಮುಂದೆ ಆ ತಾಯಿ ದಯೆ. ಏನ್ರಯ್ಯ, ಇನ್ನು ಡ್ಯೂಟಿ ಮೇಲೆ ಹೋಗಿಲ್ವಾ? ಹೋಗ್ತಿದ್ವಿ ಸರ್, ಆದ್ರೆ ನಿಮ್ ಹತ್ರ ಒಂದು ಮಾತಾಡ್ಬೇಕಾಗಿತ್ತು. ಏನಿಲ್ಲ ಸರ್, ನಾನು ಬೇಡ ಬೇಡ ಅಂದ್ರೆ ನನ್ನ ಹೇಳ್ಕೊಂಡು ಬಂದ ಸರ್. ಏನೋ ಬೇಗ ಹೊರಡಿ, ಸುಮ್ನೆ ತಲೆ ತಿನ್ಬೇಡಿ. ಸರ್, ತಲೆನೇ ಹೋಗೋ ಪರಿಸ್ಥಿತಿ ಇರೋವಾಗ ಇಲ್ಲಿ ತಲೆ ತಿನ್ನೋದೆಲ್ಲಿಂದ ಬಂತು ಸರ್? ಅದೇನ್ ಸರಿಯಾಗಿ ಹೇಳ್ತಿರೋ ಅಥವಾ? ಹೇಳ್ತೀನಿ ಸರ್, ಕೋಪ ಮಾಡ್ಕೋಬಿಡಿ. ನಮ್ಗೆ 1 ತಿಂಗಳು ರಜಾ ಬೇಕಾಗಿತ್ತು ಸರ್. ನನ್ಗೂ ರಜಾ ಬೇಕು ಸರ್. ಇಬ್ರು ಒಟ್ಟಿಗೆ ರಜೆ ಹಾಕಿ ಎಲ್ರು ಹೋಗ್ತೀರಾ? ಅದ್ ಎಲ್ಲಿಗಾದ್ರೂ ಸರಿ ಸರ್, ಮೊದ್ಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಅಷ್ಟೇ ಸಾಕು ಸರ್. ಇಲ್ಲ ಅಂದ್ರೆ ನಮ್ ಜೀವ ಉಳಿಯಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಅಂತದೇನಾಗಿದೆ ಈಗ? ಇದೇ ಸರ್ ಈಗ ಮಾತಾಡ್ತಾ ಇದ್ದೀರಾ? ಅದ್ಯಾವ್ದು ಪಕ್ಷಿ ಬಂದು ಪ್ರತಿ ದಿವಸ ಒಂದ್ ಹೆಣನ ಕೆಡ್ವಿ ಆ ಹೆಣದ ಕಣ್ಣು ಕಿತ್ಕೊಂಡು ತಿಂತಾ ಇಲ್ವಾ ಸರ್? ನಮ್ ಮೇಲೆ ಅದ್ರ ಕೆಟ್ಟ ದೃಷ್ಟಿ ಯಾವಾಗ ಬೀಳುತ್ತೋ ಏನೋ. ಮೊದ್ಲೇ ನಾವು ಕಾಡಲ್ಲಿ ಓಡಾಡೋಣ ಸರ್. ದಯವಿಟ್ಟು ರಜಾ ಕೊಡಿ ಸರ್. ಏನ್ರಯ್ಯ, ನೀವು ಇದನ್ನ ನಂಬ್ತೀರಾ? ಮನುಷ್ಯನ ಕೊಂದಾಕಿ ಕಣ್ಕಿತ್ತಿನ ಪಕ್ಷಿ ಇದೆ ಅಂತ ಎಲ್ಲಾದ್ರೂ ಕೇಳಿದೀರಾ? ಕೇಳಿಲ್ಲ ಅಂದ್ರೆ ಹೆಣ ಬೀಳ್ತಾ ಇರೋದು ಸುಳ್ಳ ಸರ್? ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಲ್ಲ ಸರ್, ಅದಕ್ಕೂ ನಮ್ಮ ಪ್ರಾಣಕ್ಕೂ ಸಂಬಂಧ ಇದೆ ಸರ್. ನೀವು ತಲ್ಕಲ್ಗ ನಿಂತ್ರು ಸರಿ, ನಿಮ್ಗೆ ರಜಾ ಸಿಕ್ಕಲ್ಲ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೆಲಸ ಕಳ್ಕೊತೀರಾ. ಕೆಲಸಕ್ಕಿಂತ ಪ್ರಾಣ ಮುಖ್ಯ ಸರ್. ಸರ್ ನಿಮ್ ಕಾಲು ಮುಗಿತೀವಿ, ನಮಗೆ ರಜಾ ಕೊಟ್ಟು ಕಳ್ಸಿಕೊಟ್ಬೇಡಿ ಸರ್. ದಯವಿಟ್ಟು ನಮ್ಮ ಹೆಂಡತಿ ಮಕ್ಕಳ ಬಾಯಿ ಮಾತ್ರ ಮಣ್ಣು ಹಾಕ್ಬೇಡಿ ಸರ್. ಹೋಗಿ ಕೆಲಸ ನೋಡಿ. ಇವಾಗ ಕ್ಷಣ ಇಲ್ಲಿ ನಿಂತಿದ್ರು ಶೂಟ್ ಮಾಡ್ಬಿಡ್ತೀನಿ. ನಡಿ ಹೋಗೋಣ. ಅಕ್ಕಿ ನಮ್ ಕಾಯಿ ಅರೆರೆರೆಗೆ ನೀರಮ್ಮ ಓಯ್ ಪಂಚರಂಗಿ ರಾಮ ಮಾತಾಡೋ ನನ್ನ ಮುದ್ದು ರಾಮ. ಹಲೋ
ಮಂಜ ನಮ್ಮಿಬ್ರು ಬೇಜಾರ್ ಕಳ್ಳಿ ಅಂತ ಆ ದೇವೇಂದ್ರ ದೇವಲೋಕದಿಂದ ಈ ಸುಂದರವಾದ ಅಪ್ಸರನೇ ಭೂಮಿ ಕಳ್ಸಿದಾನೆ ಕಣೋ. ಅವನಿಗೆ ಮಾಡಕ್ ಬೇರೆ ಕೆಲಸ ಇಲ್ವಲ್ಲ? ಅದೇನೋ ಹಾಕೊಂಡು ಹೋಗ್ಲಿ ಬಿಡು. ಹೋಗಿ ಇವಳಿಗೆ ನಮ್ಮ ಕಾಡಿನಲ್ಲಿ ಏನ್ ಕೆಲಸ ಅಂತ ಕೇಳೋಣ ಬಾರೋ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದ ಯಾವರು, ಬದುಕಿಂದ ಜನರಿಗೆ ಯಾರು ಬರರು, ಬಂದವರು ಒಲಿಯಲಾರು. ಏನ್ ಬುದ್ಧಿ? ಬುದ್ಧಿ ಗಿದ್ದಿ ಅಂತ ಹೇಳಿ ನಮ್ಮ ಬುದ್ಧಿಗೆ ಕೈ ಹಾಕ್ಬೇಡ. ನೀನ್ ಯಾರು, ಇಲ್ಲಿ ಯಾಕೆ ಬಂದೆ? ಹೊಸ ಸೌದೆ ಬೇಕಾಗಿತ್ತು. ಇದು ನಿಮ್ಮ ಅಪ್ಪನ್ ಕಾಡಂತ ಬಂದ್ಬಿಟ್ಟು ಅಲ್ಲಾಡ್ಸ್ಕೊಂಡು ಯಾರನ್ನ ಹೇಳಿ ಕೇಳಿ ಸೌದೆ ತಗೊಂಡ್ ಹೋಗ್ತಾ ಇದ್ಯಾ? ಬಾ ನಮ್ ಸಾಹೇಬ್ರ ಹತ್ರ. ಕಮ್ಮ ಅಯ್ಯೋ ನನ್ ತಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಬಿಡಿ ಬುದ್ಧಿ. ಎಲ್ಲ ಕೊಳಿ ಅಂದೆ. ನೋಡೋ ಮಲ್ಲಣ್ಣ, ಅವಳು ತಪ್ಪನ ಹೊಟ್ಟೆಗೆ ಹಾಕೋಬೇಕಂತೆ. ಅಂದ್ರೆ ನಾವಿಬ್ರು ಊಟ ಮಾಡೋದೇ ಬೇಡ ಅಂತವಳೆ. ಅದೆಲ್ಲ ಆಗೋದಿಲ್ಲ. ಡ್ಯೂಟಿ ಅಂದ್ರೆ ಡ್ಯೂಟಿ. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಸರಿ ಬುದ್ಧಿ, ನಾನ್ ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ದಂಡ ಕಟ್ಕೊಡ್ತೀನಿ. ದಂಡ ಕೊಡ್ತೀಯ? ದಂಡ? ಏನ್ ದಂಡ ಕೊಡ್ತೀಯ ಚಿನ್ನ? ನನ್ಗೇನಾದ್ರೂ ಸಿಹಿಯಾಗಿರೋದು ಕೊಡ್ತೀಯಾ? ನನಗೆ ಸಿಹಿಯಾಗಿರೋದನ್ನ ಕೊಡ್ತಾಳೆ, ನಿನಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾಳೆ. ಬಿಸಿ ಬಿಸಿ ಕತೆ. ಈ ಮುದ್ದಾದ ಕೈಯಿಂದ ಏನ್ ಕೊಟ್ರು ಚೆನ್ನಾಗಿರುತ್ತೆ. ಈ ಕೈಯಿಂದ 3 ಹಿಡಿ ಮಣ್ಣು ಕೊಟ್ರು ಚೆನ್ನಾಗಿರುತ್ತೆ ನನ್ನ ಮಗ್ನೆ. ನೀವು ಕೇಳೋದ್ ಹೆಚ್ಚು, ನಾನ್ ಕೊಡೋದ್ ಹೆಚ್ಚು. ಈ ಕಾಡ್ ಕೊಂಬೆಲಿ ನಿಮ್ ಸುಂದರವಾದ ಮುಖ ಕಾಣೋದೇ ನನ್ನ ಅದೃಷ್ಟ. ಒಳ್ಳೆ ಚೆನ್ನಾಗ್ ಮಾತಾಡ್ತಾಳಪ್ಪ ಚಿನ್ನ. ಒಳ್ಳೆ ಕೋಗಿಲೆ ಧ್ವನಿ ಕೇಳ್ದಾಗಿದೆ ನಿನ್ನ ಕಂಡ. ನಡೆದ್ರೆ ಒಳ್ಳೆ ನವಿಲ್ ನಡೆದಂಗಿರುತ್ತೆ. ಚಿನ್ನ ಯಾಕೆ? ನಾನಿನ್ ಬರ್ತೀನಿ. ಮತ್ತೆ ಯಾವಾಗ ಸಿಗ್ತೀಯಾ? ನಾಳೆ. ಎಲ್ಲಿ ಸಿಗ್ತೀಯಾ? ಇಲ್ಲಿ. ಮೆಲ್ಲಗೆ ನಾವೇ ಬರ್ತೀನಿ. ಟಾಟಾ 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 ಅಂತ ಹೇಳಿ ಕೊಡ್ತಿದ್ದಾಳಪ್ಪ ಕಾಟಾ. ಬಾಯ್ ಬಾಯ್ ಚಿನ್ನ. ಚಿನ್ನ ಮಲ್ಲಣ್ಣ, ನನ್ ರಜಾ ಕ್ಯಾನ್ಸಲ್ ಕಣ್ಣಣ್ಣ. ನಂದು ಅಷ್ಟೇ ಕಣ್ಣಣ್ಣ. ಯಾಕೆ ಗೀತಾ ಹೆದರ್ಕೊಂಡ್ಬಿಟ್ಯಾ? ಹೋಗ್ರಿ, ನಿಮ್ ಹುಡುಗಾಟಕ್ಕಷ್ಟು ಬೆಂಕಿ ಹಾಕ್ತು. ನನ್ ಜೀವನ ಅನ್ನಾಡ್ ಹೋಗಿತ್ತು ಗೊತ್ತಾ? ಅದು ನೀನು ನನ್ನ ಹೆಂಡತಿಯಾಗಿ ಇಷ್ಟೊಂದು ಹೆದರ್ಪುಕ್ಲಿ ಆದ್ರೆ ಹೇಗೆ? ಈಗ ಸದ್ದಿಲ್ದೆ ಬಂದ್ ಹೆದರ್ಸಿದ್ದು ಅಲ್ದೆ ನನ್ನ ಹೆದರ್ಪಕ್ಲಿ ಅಂತೀರಾ? ಊರ್ ತುಂಬಾ ಸಾವಿನ ಸುದ್ದಿನೇ ಇರುವಾಗ ನನಗ್ ಹೆದರಿಕೆ ಆಗದೆ ಇರುತ್ತಾ? ಯಾಕಾಗ್ಬೇಕು? ಈ ಫಾರೆಸ್ಟ್ ಗಾರ್ಡ್ ಸುಧಾಕರ್ನ ಹೆಂಡತಿ ಮೈ ಮೇಲೆ ಕೈ ಹಾಕುವ ಧೈರ್ಯ ಯಾವನಿಗೆ ಇದೆ? ಬಡಾಯಿ ಕುಚ್ಕೋಬೇಡಿ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿ? ಏನೋ ಒಂದಿಷ್ಟು ತಮಾಷೆ ಮಾಡ್ದಪ್ಪ. ಬಂದಿರೋದೇ ನಡ್ರಾತ್ರಿಗೆ, ಅದ್ರಲ್ಲೂ ಇಂಥ ತಮಾಷೆನ ಮಾಡೋದು? ಇನ್ನೆಂತ ತಮಾಷೆ ಮಾಡ್ಬೇಕು? ಸದ್ಯ ಎಂಥ ತಮಾಷೆನೂ ಬೇಡ. ಅದಿರ್ಲಿ, ನನಗ್ ಮೊದ್ಲು ಊಟ ಹಾಕು. ಹೊಟ್ಟೆ ತುಂಬಾ ಹಸಿತಾ ಇದೆ. 10 ನಿಮಿಷ ಇರಿ, ಸಾರ್ ಕುದೀತಾ ಇದೆ. ಅಯ್ಯೋ, ಇನ್ನೂ 10 ನಿಮಿಷನಾ? ನೀವ್ ಹೇಗಿದ್ರು ಲೇಟ್ ಆಗಿ ಬರ್ತೀರಾ. ಬಿಸಿಯಾಗಿ ಊಟ ಮಾಡ್ಲಿ ಅಂತ ಲೇಟ್ ಆಗಿ ಮಾಡ್ತಿದ್ದೆ. ಹೋಗಿ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ. ಆಯ್ತು ನನ್ ಚಿನ್ನ. ತಗೊಳ್ಳಿ. ಗೀತಾ, ಊಟ ಬೊಂಬಾಟಾಗಿತ್ತು. ನಿನ್ನ ಕೈಗೆ ಒಂದು ಬಂಗಾರದ ಕಡ್ಗನೆ ತೊಡಸ್ಬೇಕು. ಸುಮ್ಮನೆ ಸಾಕು, ಚಿಕ್ಕದೊಂದ್ ಬಳೆನೇ ಇಲ್ಲ, ಬಂಗಾರದ ಕಡ್ಗ ತೊಡಿಸ್ತಾರಂತೆ. ಪುಟಿ, ನೀನೇ ಒಂದು ಬಂಗಾರದ ಬೊಂಬೆ, ಇನ್ನು ಬಳೆ ಹಾಕ್ಬೇಕು. ಬಣ್ಣದ್ ಮಾತಾಡ್ಬೇಡಿ, ಹೋಗಿ ಪಾತ್ರೆ ತೊಳ್ಕೊಂಡ್ ಬರ್ತೀನಿ ಬಿಡಿ. ಬೆಳಿಗ್ಗೆ ತೊಳ್ಕೊಂಡ್ರಾಯ್ತು. ಚೂರ್ ಬಿಡ್ರಿ. ಬೆಳಿಗ್ಗೆ ತೊಳ್ಕೊಳ್ಳೋಣ. ಏ, ಕೆಲ್ಸ ಇದೆ ಬಿಡ್ರಿ. ನನ್ ಮಾತು ಕೇಳ ಬಿಡ್ರಿ ಅಂದ್ರೆ. ಬಿಡ್ರಿ. ಪ್ಲೀಸ್. ಬಿಡ್ರಿ ಅಂದ್ರೆ ಎಲ್ಲ ಆಮೇಲೆ. ನಿಮ್ಗೆ ಯಾವಾಗ್ಲೂ ಅರ್ಜೆಂಟೆ, ಬರ್ತೀನಿ ರೀ. ಕರ್ಮ.
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟು? ನಮ್ಮನೆ ಹಿಂದಿನ ಬೀದಿ ರಂಗಣ್ಣ ನಳಿಯ ಪಾಪ ಸತ್ತೋದ ಸರ್. ಪ್ರತಿದಿನ ಒಬ್ಬೊಬ್ರು ಸಾಯ್ತಾನೆ ಇರ್ತಾರೆ, ಹಾಗಂತ ನಿಮ್ ಡ್ಯೂಟಿ ಮರಿತೀರೇನ್ರಿ? ಹಾಗಲ್ಲ ಸರ್, 3 ದಿವಸದಿಂದ ನಮ್ಮ ಊರಿನಲ್ಲಿ 3 ಹೆಣಗಳು ಬಿದ್ದಿವೆ. ಯಾವುದೋ ಭಯಂಕರವಾದ ಪಕ್ಷಿ ಬಂದು ಕಣ್ಕಿಟ್ ಜನ ಸಾಯಿಸ್ತದೆ ಅಂತ ಊರ್ ಜನ ನಂಬ್ಕೊಂಡಿದ್ದಾರೆ. ಅದು ನಂಗೂ ಗೊತ್ತು. ಅಲ್ಲ ಸರ್, ನಿಜವಾಗ್ಲೂ ಇಂಥದೊಂದು ಪಕ್ಷಿ ಇರೋದಿಕ್ ಸಾಧ್ಯನಾ? ಇಷ್ಟು ವರ್ಷ ಕಾಡಲ್ಲಿ ಅಲಿತಾ ಇದ್ದೀವಿ, ಇಂಥ ಒಂದ್ ಯಾವ ಪಕ್ಷಿನೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಸರ್. ಅದಕ್ಕೆ ನಾನೇನ್ರಿ ಮಾಡ್ಲಿ? ನನಗೊಂದು ಡೌಟು ಸರ್, ಇದು ಪಕ್ಷಿ ಕೆಲಸ ಅಲ್ಲ. ಈ ನಿಗೂಢ ಸಾವುಗಳ ಹಿಂದೆ ಯಾರ್ದೋ ಕೈವಾಡ ಇದೆ. ನಿನ್ನೆ ರಾತ್ರಿ ಮಿಸ್ಟರ್ ಸುಧಾಕರ್, ಊರ್ ಕುರಿಕಾಲು ದೊಡ್ಡ ಬರೆ ಓಡಾಡಿಸ್ಕೊಳ್ಳೋ ಉಸಾಬ್ರಿ ನಿಮ್ಗೆ ಯಾಕ್ರಿ ಬೇಕು? ಊರಿನ ತರಲೆಗಳೆಲ್ಲ ತಲೆ ಹಾಕ್ತೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗೋದು ನಿಮ್ಗೂ ಕ್ಷೇಮ, ನಿಮ್ ಆರೋಗ್ಯಕ್ಕೂ ಕ್ಷೇಮ. ಅರ್ಥವಾಯ್ತಾ? ಸರ್, ತಾರು ಇಲ್ಲ ಹುಳಿನೂ ಇಲ್ಲ, ಹೋಗಿ ಕೆಲಸ ನೋಡಿ. ಮಿಸ್ಟರ್ ಪ್ರಕಾಶ್, ಈ ನಿಗೂಢ ಕೊಲೆಗಳ ಹಿಂದೆ ನಿಂದೆ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ನಿನ್ನನ್ನ ಫಾಲೋ ಮಾಡ್ಕೊಂಬಂದೆ. ನಿನ್ನನ್ನ ಯಾಕ್ರಿ? ಏನಾಯ್ತ್ರಿ? ಏನಾಯ್ತು? ಏನೇನು ಕೆಟ್ಟ ಕನಸು ಬಿತ್ತಾ? ಏನಿಲ್ಲ ಗೀತಾ, ನೀನ್ ಮಲ್ಕೋ. ಮಿಸ್ಟರ್ ಸುಧಾಕರ್, ಊರಿನ ತರಲೆಗಳಿಗೆಲ್ಲ ತಲೆ ಹಾಕ್ತೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗೋದು ನಿಮ್ಗೂ ಕ್ಷೇಮ, ನಿಮ್ ಆರೋಗ್ಯಕ್ಕೂ ಕ್ಷೇಮ.
ಮಾರ್ನಿಂಗ್ ಸರ್. ಯಾಕೆ ಲೇಟು? ಏನ್ರಿ ಆಗ್ ನೋಡ್ದ ನಿಂತ್ಬಿಟ್ರಿ? ಸರ್ ಅದು ನಿಮ್ ಕೈ ಬ್ಯಾಂಡೇಜು. ನಿನ್ನೆ ರಾತ್ರಿ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು, ಅದಕ್ಕೇನೀಗ? ರಾತ್ರಿ ಆಕ್ಸಿಡೆಂಟು ಎಲ್ಲಾಯ್ತು ಸರ್? ಯಾಕ್ರಿ ಹೇಳ್ಬೇಕು? ನೀವೇನ್ ಪೊಲೀಸ ವಿಚಾರಣೆ ಮಾಡಕ್ಕೆ? ಹೋಗಿ ಕೆಲಸ ನೋಡಿ, ಇಲ್ಲ ತರಲೆ ಮಾಡಿ ನಾ ತಲೆ ತಿನ್ಬೇಡಿ. ಸಿಕ್ತು ಸಿಕ್ತು ಏನ್ ಸಿಕ್ತು? ಸುಂದರವಾದ ಹೂ ಸಿಕ್ತು. ಎಲ್ಲಿ? ಯಾರು? ಅವಳೆ ಸ್ವರ್ಗಲೋಕದ ಅಪ್ಸರೆ ಅಲ್ಲಿ. ಏನು ಬಣ್ಣ, ಏನು ಬಣ್ಣ? ಒಳ್ಳೆ ಐನಾತಿ ಮಲಗುವ ಮಾವಿನ ಹಣ್ಣು ಕಡೋ. ಲೇ ಅವಳು ಹಾಗೆ ಸಿಕ್ಬಿಟ್ರೆ ಕಚ್ಚಿಕ್ ಅಂತ ಹಿಡಿದು ಕಚ ಕಚ ಅಂತ ಕಚ್ಚಿ ತಿನ್ಬಿಡು ಅನ್ಸುತ್ತೆ ಕಣೋ. ಮಲ್ಲಣ್ಣ ಮಲ್ಲಣ್ಣ ಮೈ ಉಜ್ತಾವಳೆ. ಈ ಕೈಯಿಂದ ನಾನು ಅವಳು ಮೈ ಉಜ್ಜಿದ್ರೆ ಲೇ ಇದು ನಾನು ಕಣೋ, ಅವಳಲ್ಲ. ಲೋ ನಾನು ನಾನು ಏನು ಮಜಾ, ಏನು ಮಜಾ, ಏನು ಮಜಾ. ಅಯ್ಯೋ ದಡ್ ನನ್ ಮಗ್ನೆ, ಅವಳ ಕೈನಲ್ಲಿ ನಾನು ನನ್ ಬೆನ್ನು ನಾವು ಉಜ್ಜಿಸ್ಕೊಳ್ತಿದ್ರೆ ಮಲ್ಲಣ್ಣ ನಾನ್ ಫಸ್ಟ್ ಕಣೋ. ಇಲ್ಲ ಮೊದಲು ನಾನು ಉಜ್ಜಿಸ್ಕೊಳ್ತೀನಿ ಕಣೋ. ನಾನು ಕಣೋ, ನಾನು ಮೊದ್ಲು ಬಿಡು. ನಾನು ನಾನು ಕಣೋ. ನಾನು ಕಣೋ, ನಾನು ನಾನು ಮೊದ್ಲು. ಏ, ಬಿಡು. ನಾನು ಮೊದ್ಲು ಬಿಡು. ಯಾರು? ಬಿಡು. ನಾನ್ first. ನಾನು ಮೊದ್ಲು ಬಿಡು. ನಾನು ನಾನು ಬಿಡು. ನಾನು ಯಾರು? ನಾನು ನಾನು ಯಾರು? ಚಿನ್ನ. ಯಾಕೆ ಗಾಬರಿ ಆಗ್ತೀಯಾ? ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲಿಲ್ಲ. ನನ್ನ ಚಿನ್ನ ಚಿನ್ನ. ನೀವಾ? ನಾನ್ ಯಾರೋ ಅನ್ಕೊಂಡಿದ್ದೆ. ಅಲ್ಲ ಕಳ್ಳಿ, ಸಿಕ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟಿಯಲ್ಲ. ಕಳ್ಳಿ ಈಗ ಸಿಕ್ಕಿದ್ಯಾ ಚಂಪಾ ಕಲಿ? ನಾವು ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ನಡಿ, ನಿನ್ನ ನಮ್ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಇವಳೆ ಕದ್ದು ಸೌದೆ ಕಡಿತಿದ್ಲು ಅಂತ ಹೇಳ್ತೀವಿ. ನಡಿ. ಬೇಡ ಬೇಡ. ಕಮಾನ್ ಕಮಾನ್ ಕಮಾನ್. ಅದು ನಿನ್ನೆ ನಾನ್ ನಿಮ್ಮನ್ನ ನೋಡ್ಬೇಕು ಅಂತಾನೆ ಹೊರಟಿದ್ನಾ? ಅಷ್ಟ್ರಲ್ಲಿ ಬೆಕ್ಕಡ್ಡ ಬಂತ? ಅಷ್ಟ ನಿಮ್ ಸಾಹೇಬ್ರ ಅಡ್ಡ ಬಂದು ನಾನ್ ಚೆನ್ನಾಗ್ ಗದರ್ಸಿ ಕಳಿಸ್ಬಿಟ್ರು. ಅದಕ್ಕೆ ನಾನ್ ವಾಪಸ್ ಹೊಟ್ಟದೆ. ಅವರೊಬ್ರು ಹಳೆಯಣ್ಣೆ ಪಾರ್ಟಿ. ಅಲ್ಲ ಮಲ್ಲಣ್ಣ, ನೀನು ನಮ್ಮ ಸಾಹೇಬ್ರು ಯಾವತ್ತಾದ್ರೂ ನಕ್ಕಿದ್ ನೋಡಿದ್ಯಾ? ನಮ್ ಸಾಹೇಬ್ರು ನಗೋದಿಲ್ಲ, ಅವ್ರಿಗೆ ನಗೋನ್ ಕಂಡ್ರೆ ಸಹಿಸೋದು ಇಲ್ಲ. ಅವ್ರಂತಾರ ಬುದ್ಧಿ. ನಾನಂತವನಲ್ಲ. ನಮ್ ಸಾಹೇಬ್ರ ವಿಚಾರ ಬಿಟ್ಬಿಡು. ಅಲ್ಲ ಚಂಪಾ, ಏನ್ ಮಾವ? ಚಂಪಾಕಲ್ಲಿ ನಮ್ಮಿಬ್ರಲ್ಲಿ ನಿಮ್ಗೆ ಯಾರಿಷ್ಟ? ನನ್ ಕಂಡ್ರೆ ಇಷ್ಟ. ಚಂಪಾ, ನಿನ್ಗೆ ನನ್ ಕಂಡ್ರೆ ಇಷ್ಟ ಅಲ್ವಾ? ಇಲ್ಲ, ನನ್ ಕಂಡ್ರೆ ಇಷ್ಟ. ನೀನ್ ಹೇಳು ಚಂಪಾ, ನಿನಗೆ ನಮ್ಮಿಬ್ರಲ್ಲಿ ಯಾರ್ ಕಂಡ್ರೆ ಇಷ್ಟ? ನನ್ ಕಂಡ್ರೆ ಇಷ್ಟ. ನೀವಿಬ್ರು ಸ್ವಲ್ಪ ಹೊತ್ತು ಕಣ್ ಮುಚ್ಕೋಬೇಕು. ಕಣ್ ಮುಚ್ಕೊಂಡು ಏನ್ ಮಾಡೋದು? ಒಂದೆರಡು ಎಣಿಸ್ಬೇಕು. ಒಂದ್ ಕಣ್ಣು, ಎರಡು ಕಣ್ ಮುಚ್ಕೊಳ್ಳಿ. ಎರಡು ಕಣ್ಣು. ಒಂದು ಒಂದು, ಎರಡು, ಎರಡು, ಮೂರು, ನಾಲ್ಕು, ನಾಲ್ಕು, 6, 8, 9. ಎಲ್ಲ ಇವಳ ಇವತ್ತು ನಮ್ಗೆ ಕೈ ಕೊಟ್ಬಿಟ್ಟು ಓಡೋಗ್ಬಿಟ್ಟಲ್ಲ ಇವಳು. ಮಲ್ಲಣ್ಣ, ಮುಂದಿನ ಸಲ ಸಿಕ್ಕಿದಾಗ ನೋಡೋಣ. ನಡಿ, ಬಾರ್ರಿ. ನಡಿ ನೋಡ್ಕೊಳ್ಳೋಣ. ನಮಸ್ತೆ ಸಾಬ್. ನಮಸ್ಕಾರ. ಏನು? ಸಾಬ್, ನಂದು ಹೆಸರು ಖಾನ್ ಅಂತ. ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಆಕ್ಸಿಡೆಂಟ್ ಮಾಡಿ ಓಡೋಗಿ ಈಗ ಸಾರಿ ಅಂದ್ಬಿಟ್ರೆ ನನ್ನ ನೋವೆಲ್ಲ ವಾಸಿ ಆಗ್ಬಿಡುತ್ತಾ? ತುಂಬಾ ಕತ್ಲೆ ಇತ್ತು ಸರ್. ವ್ಯಾನ್ಗೆ ನಿಲ್ಸಿದ್ರೆ ಏಟ್ಗೆ ಬೀಳ್ಬೋದು ಭಯ ಪಟ್ಕೊಂಡು
ವ್ಯಾನ್ ಹಂಗೆ ತಗೊಂಡೋದೆ ಸರ್, ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಸರ್. ಅದಿರ್ಲಿ, ಇನ್ಮೇಲೆ ಜೀವನದಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ. ಇನ್ಮೇಲೆ ಹುಷಾರಾಗಿ ಡ್ರೈವ್ ಮಾಡೋದು ಕಲ್ತ್ಕೊಳ್ಳಿ. ಇವತ್ತೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಕೇಸ್ನ ವಾಪಸ್ ತಗೋತೀನಿ. ಆಯ್ತು ಸಾಬ್, ಬರ್ತೀನಿ. ಹೋಗಿ ಹೋಗಿ. ಛೇ, ನನ್ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತಲ್ಲ. ಹಾಗಾದ್ರೆ ಈ ಕೊಲೆ ಮಾಡ್ತಿರೋರು ಯಾರು? ಯಾರು? ನಾನ್ ತಾತ, ನಿಮ್ಮ ಮಗ. ಚೆನ್ನಾಗಿದೆ ಮಗ. ದಿನ ನೀನು ಬತ್ತೀಯ ಅಂತ ದಾರಿ ಕಾದು ಕಾದು ಸಾಕಾಯ್ತಪ್ಪ. ಚೆನ್ನಾಗಿದೆ ಮಗ. ಚೆನ್ನಾಗಿದ್ದೀನಿ ತಾತ, ನೀ ಹೇಗಿದ್ಯಾ? ನಂದೇನು ಬಿಡು ಮಗ, ಗಾಳಿಗೆ ಬಿದ್ದೋಗೋ ಮರ ಹೆಂಗೋ ನಡೀತೈತೆ. ಇದೇನಪ್ಪ, ಏನಾಯ್ತು ಮಗ, ಏನಾಯ್ತು ಹೇಳಪ್ಪ? ನೆನ್ನೆ ನೀನ್ ನೋಡೋಣ ಅಂತ ಬರ್ತಾ ಇದ್ದೆ. ಆ ಗಾರ್ಡ್ ಸುಧಾಕರ್ ನನ್ನ ಕೈ ತಿರ್ಸ್ಬಿಟ್ಟ. ಇನ್ನೇನು ಕಳ್ಳ ಅಂತ ಹೇಳ್ಕೊಂಡಿರ್ತಾರೆ. ಜೂಜಾಡಿ ಊರೆಲ್ಲ ಸಾಲ ಮಾಡಿ ಮುಖ ಮರೆಸ್ಕೊಂಡು ಇನ್ನೆಷ್ಟು ದಿವಸ ಅಂತ ಹಿಂಗಿರ್ತೀಯ? ಯೋಚನೆ ಮಾಡ್ಬೇಡ ತಾತ, ಇನ್ ಸ್ವಲ್ಪ ದಿವಸ ನನ್ನ ತಾಪತ್ರೆಲ್ಲ ಮುಗಿಯುತ್ತೆ. ಮತ್ತೆ ನಾನು ತಲೆ ಎತ್ಕೊಂಡು ಓಡಾಡ್ತೀನಿ. ನೀನೇನೋ ಸಲೀಸಾಗಿ ಹೇಳ್ಬಿಡ್ತೀಯ. ನಾನು ಸತ್ತರೆ ನನಗೆ ಯಾರಪ್ಪ ದಿಕ್ಕು? ಮೆತ್ತಿ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಈ ದುಡ್ಡಿಟ್ಕೋ, ನೀನು ಮತ್ತೆ ನೋಡ್ತೀನಿ. ಬರ್ತೀನಿ. ಏನೋ ಅಪ್ಪ, ಆ ದೇವರೇ ನಿನ್ ಕಾಪಾಡ್ಬೇಕು, ದೇವರೇ ಕಾಪಾಡ್ಬೇಕು. ಏನ್ರಿ, ಇನ್ನೂ ನಿದ್ದೆ ಮಾಡಿಲ್ವಾ? ನೀನ್ ಮಲ್ಕೋ ಗೀತಾ, ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ನಾನು ನೋಡ್ತಾನೆ ಇದ್ದೀನಿ. ಹಾಯಾಗಿ ನಿದ್ದೆ ಮಾಡ್ತಾ ಇದ್ದವರು 3 ದಿವಸದಿಂದ ಆಕಾಶನೇ ತಲೆ ಮೇಲೆ ಬಿದ್ದವರಾಗ ಆಡ್ತಾ ಇದ್ದೀರಲ್ಲ. ನಿದ್ದೆ ಬರ್ತಿಲ್ಲ ಗೀತಾ. ದಿನಕ್ಕೊಂದೊಂದು ಹೆಣ ಬೀಳ್ತಾ ಇದ್ರೆ ನೆಮ್ಮದಿಯಿಂದ ಹ್ಯಾಂಗ್ ನಿದ್ದೆ ಮಾಡೋದು? ಈಗಾಗ್ಲೇ 3 ಜನರು ಕೊಲೆ ಆಯ್ತು. ಕೊಲೆ? ಇವತ್ತು ಯಾರು ಸರದಿನೋ ಏನು? ಏನ್ರಿ ನೀವ್ ಹೇಳ್ತಾ ಇರೋದು? ಹೌದು ಗೀತಾ, ಇದು ಕೊಲೆನೆ. ಯಾವುದೋ ಭಯಂಕರವಾದ ಪಕ್ಷಿ ಜನರ ಕಣ್ಕಿತ್ತು ಸಾಯಿಸ್ತಾ ಇದೆ ಅಂತ 3 ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಸತ್ಯ ಸಂಗತಿ ಅದಲ್ಲ. ಮತ್ತೆ ಇದರ ಹಿಂದೆ ಪಕ್ಷಿ ಅಲ್ಲ, ಮನುಷ್ಯನ ಕೈವಾಡ ಇದೆ. ಗೊತ್ತಾ? ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ನನಗೆ ಏನು, ಇನ್ನು ಕೆಲವು ದಿನದಲ್ಲಿ ಅವ್ರು ಯಾರು ಏನು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ಯಾರೇ ಅವರು? ಅಂಥ ಕಿರಾತಕರು? ಗೀತಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನೀವು ಮಲ್ಕೋ. ದಿನ ನಿಮ್ ನಡರಾತ್ರಿಯಲ್ಲಿ ಸಂಚಾರ ಮಾಡ್ತಾ ಇರೋದು ಈ ಪತ್ತೆದಾರಿ ಕೆಲ್ಸಕ್ಕೆನಾ? ಹೌದು ಗೀತಾ, ಈ ರಹಸ್ಯನ ಬಯಲು ಮಾಡ್ಲೇಬೇಕು. ಬೇಕಾಗಿಲ್ಲ, ಯಾರೆಲ್ಲಾದ್ರೂ ಹಾಳಾಗೋಗ್ಲಿ. ಇಲ್ದೇ ಇರೋ ತಾಪತ್ರಯ ನಿಮ್ಗೆ ಯಾಕೆ ಬೇಕು? ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಬೇಡ್ರಿ,
ಈ ಸರಿ ಹೊತ್ನಲ್ಲಿ ಆಚೆ ಹೋಗ್ಬೇಡ್ರಿ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರೇ ಗತಿ? ಏನೂ ಆಗಲ್ಲ ಪುಟ್ಟಿ, ನೀನ್ ಹೆದರ್ಕೋಬೇಡ. ದಯವಿಟ್ಟು ಬೇಡರಿ, ನಿಮ್ ದಮ್ಮಯ್ಯ ಅಂತೀನಿ, ಹೋಗ್ಬೇಡಿ. ಏನೇ ಇಷ್ಟು ಸೆಂಟಿಮೆಂಟಲ್ ಆದ್ರೆ ಹೇಗೆ? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ಮಾತ್ರ ನೀವು ಮನೆಯಿಂದ ಆಚೆ ಹೋಗ್ಕೊಡ್ತೀವತ್ತು. ಗೀತಾ, ಕೆಟ್ಟದ್ದನ್ನು ಮಾಡೋದು ಎಷ್ಟು ಅಪರಾಧವೋ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದು ಅದಕ್ಕಿಂತ ದೊಡ್ಡ ಅಪರಾಧ. ನೀನ್ ಬಾಗ್ಲಕೊಂಡು ಮಲ್ಕೋ, ನಾನು ಬೇಗ ಬರ್ತೀನಿ. ಹೋಗ್ಬೇಡ್ರಿ, ಬೇಡ್ರಿ, ಹೋಗ್ಬೇಡ್ರಿ. ತಾತ, ನಿಮ್ ಮೊಮ್ಮಗ ಕಾಡಿನಲ್ಲಿ ಸತ್ ಬಿದ್ದವನೆ. ನಮಸ್ಕಾರ ಸಾವುಕಾರ್ರೆ. ನಮಸ್ಕಾರ. ಬಾರಯ್ಯ ಸುಧಾಕರ. ಏನ್ ಸುಧಾಕರ, ಬೆಳಬೆಳಗ್ಗೆ ಏನ್ ಸಮಾಚಾರ? ಬಾ ಕೂತ್ಕೋ. ಏನಿಲ್ಲ ಗೌಡ್ರೆ, ಸುಮ್ಮನೆ ಬಂದೆ. ನಿಮ್ ಮನೆಗೆ ಯಾರು ಅತಿಥಿಗಳು ಬಂದಾಗಿತ್ತು? ಯಾರು ಇಲ್ಲಯ್ಯ, ನನ್ನ ಮಗನಯ್ಯ. ಹಲೋ, ನಮಸ್ಕಾರ. ಹಲೋ, ಹೇಗಿದ್ದೀರಿ? ಓಕೆ, ಚೆನ್ನಾಗಿದ್ದೀನಿ. ಊರಿಂದ ಯಾವ ಬಂದ್ರಿ? ಮೊನ್ನೆ ದಿನ ಬಂದೆ. ಮೊನ್ನೆನಾ? ಹಾಗಾದ್ರೆ ನಿನ್ನೆ ರಾತ್ರಿ ಕಾರಲ್ಲಿ ಇಲ್ಲಿಂದ ಬರ್ತಾ ಇದ್ದ ಇವ್ನು. ನೋಡಪ್ಪ ಸುಧಾಕರ, ನನ್ನ ಮಗ ಡಾಕ್ಟರ್ ಆದ. ನಮ್ಮೂರಿನಲ್ಲಿ ಆಸ್ಪತ್ರೆ ತೆಗೆದು ಜನಗಳ ಸೇವೆ ಮಾಡ್ತಾನೆ ಅಂತ ನಾವ್ ಅಂದ್ಕೊಂಡಿದ್ರೆ ಬೆಂಗಳೂರಿನಲ್ಲಿ ಯಾವುದೋ ಪ್ರೈವೇಟ್ ನರ್ಸಿಂಗ್ ಹೋಮ್ ನಲ್ಲಿ ಸಂಬಳಕ್ಕಿದ್ದಾನೆ. 2 ತಿಂಗಳಿಗೆ ಒಂದ್ಸಲ ನೆಂಟನ್ ತರ ಬಂದು 1 ವಾರ ಇದ್ದು ಮತ್ತೆ ಬೆಂಗಳೂರಿಗೆ ಹೋಗ್ತಾನೆ. ಇವರಿಗೆ ನೌಕರಿ ಮಾಡುವಂತ ದರ್ದು ಏನಿದೆ ನೀನೇ ಹೇಳು ಸುಧಾಕರ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಲಿ ಇರಪ್ಪ, ಆಮೇಲೆ ಯೋಚನೆ ಮಾಡೋಣ. ಬರೀ MBBS ಹೋದ್ರೆ ಸಾಕಾ? ಅನುಭವ ಬೇಡವಾ? ನೀವೇ ಹೇಳಿ ಸುಧಾಕರ್. ಅವ್ರು ಹೇಳೋದೆ ಸರಿಯಾಗಿದೆಯಲ್ಲ ಗೌಡ್ರೆ? ಏನ್ ಸರಿನೋ ಏನ್ ತಪ್ಪೋ ಬೆಳೆದ ಮಕ್ಕಳಿಗೆ ನಾವು ಬುದ್ಧಿ ಹೇಳಕ್ಕಾಗತ್ತಾ? ಸಿಟಿಲಿ ಏನಪ್ಪ, ಸಾವಿರಾರು ಜನ ಡಾಕ್ಟರ್ಗಳಿರ್ತಾರೆ. ನಮ್ಮ ಹಳ್ಳಿ ಜನಗಳ ಕಷ್ಟ ಸುಖ ನೋಡ್ಕೊಳ್ಳೋರು ಯಾರು? ಅಂದ ಹಾಗೆ ಮರ್ತೇ ಬಿಟ್ಟಿದ್ದೆ. ಪಾರ್ವತಿ, ಸುಧಾಕರನಿಗೆ ಸ್ವಲ್ಪ ಕಾಫಿ ತಂದ್ಕೊಡೆ. ಈ ಬೇಡ ಸಾವುಕಾರ್ರೆ, ಈಗ ತಾನೇ ಮನೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ಬರ್ತೀನಿ. ಬರ್ಲಾ? ಸಿ ಯು, ಬಾಯ್ ಬಾಯ್. ಅಲ್ಲ ಕಣಯ್ಯ, ಈ ನಮ್ ಸಾಹೇಬರಿಗೆ ರಜಾ ಕೇಳಿದ ಕೂಡ್ಲೆ ನೈಟ್ ಡ್ಯೂಟಿಗೆ ಹಾಕ್ತೀವಿ ಅಂತ ಹೆದರ್ಸ್ತಾರಲ್ಲ, ಯಾಕೆ? ಅವ್ರು ಮಾತ್ರ ಮನೇಲಿ ಬೆಚ್ಚಿಗೆ ಓದ್ಕೊಂಡು ಮಲ್ಕೋಬೇಕು, ನಾವು ಮಾತ್ರ ನಮ್ ಜೀವನ ಅಂಗೈಲಿ ಇಟ್ಕೊಂಡು ಒದ್ದಾಡ್ಬೇಕು ಕಣಯ್ಯ. ಅಲ್ಲ ಕಣಯ್ಯ ಮಂಜ, ಈ ನಮ್ ಜೀವನ ಮನೇಲಿ ಪೆಟ್ಟಿಗೆಲಿಟ್ಟು ಭದ್ರವಾಗಿ ಬೀಗ ಹಾಕೊಂಡ್ ಬರೋಂಗ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಆ ಕೆಟ್ಟ ಪಕ್ಷಿ ಬಂದು ಕಣ್ಣ ಕಿತ್ಕೊಂಡು ಹೋದ್ರೆ ಅಷ್ಟೇ, ಆಮೇಲೆ ಜೀವ ಇಟ್ಕೊಂಡು ಏನ್ ಮಾಡ್ತೀಯ? ಅಯ್ಯೋ ತರ್ಲೆ ನನ್ ಮಗನೇ, ಜೀವ ಉಳಿದ್ರೆ ಹೆಂಗೋ ಬದುಕ್ಬಹುದು. ಯಾವುದೋ ದೇವಸ್ಥಾನದಲ್ಲೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೋ. ಅಮ್ಮ ತಾಯಿ ಕುರುಡಮ್ಗೆ ಧರ್ಮ ಮಾಡಿ, ಕಣ್ಣಿಲ್ಲ ದಾನ ಮಾಡಿ ಅಂತ ಬಟ್ಟೆ ಹಾಸ್ಕೊಂಡು ಕೂತ್ಕೋಬೇಕು ಅಷ್ಟೇ. ಅಲ್ಲ ಮಲ್ಲಣ್ಣ, ಆ ಹಕ್ಕಿ ಬಂದು ಕಣ್ ಕಿತ್ ಸಾಯಿಸ್ಬೋದು ಅಂತ ನಮ್ ಸಾಹೇಬ್ರಿಗೆ ಭಯ ಆಗೋದಿಲ್ವಾ? ಅವ್ರಿಗೇನಯ್ಯ ಭಯ? ಮನೇಲಿ ಬೆಚ್ಚು ಹೊದ್ಕೊಂಡ್ ಬಿಟ್ಕೊಂಡಿರ್ತಾರೆ. ನೀನ್ ಏನ ಹೇಳೋ ಮಲ್ಲಣ್ಣ, ನಮ್ ಸಾಹೇಬ್ರಿಗೆ ಕೂಡ್ಲಿಗೆ ಸ್ವಲ್ಪ ಜಾಸ್ತಿ. ಮುಚ್ಚಾಯ ಕಂಡಿದ್ದೇನೆ.
ನಮಗೂ ಅಂತ ಆಫೀಸರ್ ಕೆಲಸ ಸಿಕ್ಕಿ ಅಧಿಕಾರ ಕೈಗೆ ಬಂದ್ಬಿಟ್ರೆ ನಮ್ ಗುಂಡ್ಗೆನು ಆಟೋಮೆಟಿಕ್ ಆಗಿ ಗಟ್ಟಿ ಆಗೋಗ್ಬಿಡ್ತೇವೆ ಗೊತ್ತಾ? ಓ ಗೊತ್ತು ಗೊತ್ತು, ನಡಿ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಇಷ್ಟು ಬೇಗ ರೌಂಡೆ? ಅದಲ್ಲಯ್ಯ, ಹಾ? ರೌಂಡ್ ಹಾಕೊಂಡ್ ಬರೋಣ ಅಂದೆ. ಓ ಆ ರೌಂಡ್, ನಡಿ ನಡಿ. ಏ ಹುಡುಗಿ, ಯಾರು ನೀನು? ನಾನು ಚಂಪಾ. ಇಲ್ಲೇನ್ ಮಾಡ್ತಿದ್ಯಾ? ಓಹೋ, ಸೌದೆ ಕದೀತಿದ್ಯಾ? ಅಯ್ಯೋ ದೇವ್ರನ್ ಕೈಲ ಬುದ್ಧಿ, ನಾನೇನ್ ಕಳ್ಳಿ ಅಲ್ಲ. ಮತ್ ನೀನ್ ಮಾಡ್ತಿರೋ ಕೆಲಸ ಏನು? ಕದ್ದಿದ್ದು ಅಲ್ದೆ ಕಳ್ಳಿ ಅಲ್ಲ ಅಂತ ಬೇರೆ ಸುಳ್ಳು ಬೇರೆ ಹೇಳ್ತೀಯಾ? ಇದಕ್ಕೆ ನಾನು ಆಗ್ಲೇ ಪರ್ಮಿಷನ್ ತಗೊಂಡಿವ್ನಿ. ಯಾರ ಹತ್ರ? ಅದೇ ಬುದ್ಧಿ, ಇಬ್ರು ದೊಡ್ಡ ಆಫೀಸರ್ಗಳವ್ರಲ್ಲ. ಇಬ್ರು ಆಫೀಸರ್ಗಳ? ಅದೇ ಮಲ್ಲಣ್ಣ ಮಂಜಣ್ಣ. ಓ, ಆ ಕೋತಿಗಳು ಆಫೀಸರ್ ಅಂತ. ಈ ಕಾಡು ಅವ್ರ ಅಪ್ಪನಂತ? ಈ ವಿಷಯ ಏನುವೆ ನಂಗೆ ಹೇಳೇ ಇಲ್ಲ ಬುದ್ಧಿ. ಮುಚ್ಚು ಬಾಯ್, ನಡಿ ಸಾಹೇಬ್ರ ಹತ್ರ. ಮಾತು ಮುಂಚೆ ಅವರು ನಡಿ ಸಹಾಯ ಬರ್ತಾವ ಅಂತಾರೆ. ಅವ್ರು ಯಾರು ಬುದ್ಧಿ? ದೊಡ್ಡ ಮನ್ಸೇ ಇರ್ಬೇಕು. ಅದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ನಡಿ. ಅವ್ರು ಏನ್ ಮಾಡ್ತಾರ ಬುದ್ಧಿ? ಅದನ್ನ ಅವ್ರ ಹತ್ರನೇ ತಿಳ್ಕೊ. ಬುದ್ಧಿ, ನಂಗ್ ಭಯ ಆಗ್ತದೆ. ಬೇಕಾದ್ರೆ ಮಾರ್ಗೆಟ್ಟವಳೆ ಹೋಗ್ತೀಲ್ವಾ? ಕೋಪ ಮಾಡ್ಕೋಬೇಡಿ ಬುದ್ಧಿ. ನೀನ್ ಇಲ್ಲೇ ಇದ್ರೆ ಕೋಪ ಬಂದೇ ಬರುತ್ತೆ. ಯಾವ್ದೋ ಪಕ್ಷಿ ಕಣ್ಕಿತ್ತು ಊರ್ ಜನ ಎಲ್ಲ ಸಾಯಿಸ್ತಾ ಇದೆ ಅಂತ ಊರ್ ತುಂಬಾ ಗುಲ್ಲಾಗಿದೆ. ದಿವ್ಸಕ್ಕೊಂದು ಹೆಣ ಬೀಳ್ತಾ ಇದೆ. ನೀನ್ ಇಲ್ಲೇ ಇದ್ರೆ ನಿನ್ ಹೆಣನು ಬೀಳುತ್ತೆ. ನೀನ್ ಈಗೆಲ್ಲ ಒಬ್ಬಳೆ ಈಗ ಓಡಾಡ್ಕೊಡ್ದು. ಹೌದಾ ಬುದ್ಧಿ? ಈ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ಆ ಮಲ್ಲಣ್ಣ ಮಂಜನೂ ಹೇಳೇ ಇಲ್ಲ. ಈಗ ನಾನ್ ಹೇಳ್ತಿದ್ದೀನಲ್ಲ, ಬಿಡು ಬಂಡಿ. ಸರಿ ಬುದ್ಧಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಯಾವಾಗ ನಮ್ಮೂರ್ ಕಡೆ ಬಂದಾಗ ನಮ್ ಮನೆಗ್ ಬನ್ನಿ. ಅದೇ ಊರಾಚೆಗೆ ಐತಲ್ಲ ಮುರ್ಕಲ್ ಮನೆ, ಅದೇ ನಂದು. ನಾನೊಬ್ಳೇ ಹೋಗ್ತೀಲ್ವೇ? ಹೋಯ್ತಾರೆ ಬುದ್ಧಿ. ಚೇರ್ಮನ್ರೆ, ನನ್ನ ಕೇಳಿದ್ರೆ ಪೊಲೀಸು ಗೀಲೀಸು ಅಂತ ಹೋಗೋದು ನನಗಿಷ್ಟ ಇಲ್ಲ. ನಿಮ್ಮಿಷ್ಟದ ಪ್ರಶ್ನೆ ಅಲ್ಲ ಸಾವುಕಾರ್ರೆ. ಜನ ಈಗಾಗ್ಲೇ ಗುಣಗ್ತಾ ಇದಾರೆ. ಇಷ್ಟ ಹೆಣ ಬಿದ್ದು ನಾವೇನು ಮಾಡದೇ ಇದ್ರೆ ಹೇಗೆ? ಇದೇನ್ರಿ ಹೀಗೆ ಹೇಳ್ತೀರಾ? ಪೊಲೀಸ್ನವ್ರು ನಮ್ಮೂರಿಗೆ ಬರೋದು ಅಂತಂದ್ರೆ ಏನು? ನಮ್ ಮರ್ಯಾದೆ ಏನಾಗತ್ತೆ? ನಾಳೆ ದಿವಸ ಕೋರ್ಟು ಕಚೇರಿ ಅಂತ ಅಲಿಯೋರು ನಾವೇ. ಕೋರ್ಟು ಕಚೇರಿ ವಿಷಯ ಯಾಕೆ ಬರುತ್ತೆ ಅಂತ? ಯಾಕೆಂದ್ರೆ ಪೊಲೀಸ್ನವ್ರು ಬಂದ್ರೆ ಸುಮ್ಮನೆ ಬಿಡ್ತಾರಾ? ಯಾರನ್ನೂ ಹಿಡಿದು ಏನೋ ನೆಪ ಮಾಡಿ ಕೇಸ್ ಹಾಕ್ತಾರೆ. ಹಾಗಂತ ಸುಮ್ಮನೆ ಇದ್ರೆ ಹೇಗೆ? ಮತ್ತೆ ಹೆಣ ಬಿದ್ರೆ ಜನ ಸುಮ್ಮನೆ ಬಿಡ್ತಾರಾ? ಯಾರೋ ಮಾಡಿದ ಪಾಪಕ್ಕೆ ಆ ತಾಯಿ ಮುನಿಸ್ಕೊಂಡು ಈ ಶಿಕ್ಷೆ ಕೊಟ್ಟಿದ್ದಾಳೆ. ದೇವರಿಗೆ ಪೂಜೆ ಮಾಡಿಸಿದೀವಿ, ಅನುಶಾಂತಿ ಮಾಡಿಸಿದೀವಿ. ಆ ತಾಯಿ ಕಣ್ ಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಮಸ್ಕಾರ ಶಿವಪ್ಪನವ್ರಿಗೆ. ನಮಸ್ಕಾರ ಚೇರ್ಮನ್ರೆ. ಬಾರಯ್ಯ ಸುಧಾಕರ, ಕೂತ್ಕೋ. ಶಿವಪ್ಪ ನಮ್ಮೂರು ಪೊಲೀಸ್ನವ್ರು ಬರೋದ್ ಬೇಡ ಅಂತಾನೆ, ಅದಕ್ಕೆ ನೀನೇನ್ ಹೇಳ್ತೀಯಾ? ಹೌದು, ಈ ರಹಸ್ಯ ಬಯಲಾಗಬೇಕು ಅಂದ್ರೆ ಪೊಲೀಸ್ನವರೇ ಬರ್ಬೇಕು. ರಹಸ್ಯ ಅಂದ್ರೆ ಆ ಪಕ್ಷಿ ರಹಸ್ಯ. ಅಲ್ಲಪ್ಪ, ನೀನ್ ಕಾಡಲ್ಲಿ ಓಡಾಡ್ತಿರ್ತೀಯ. ಇಂತಹ ಮನುಷ್ಯರ ಕಣ್ ಕೇಳೋ ಪಕ್ಷಿನ ಎಂದಾದ್ರೂ ನೋಡಿದ್ಯಾ? ಅಲ್ಲ ಚೇರ್ಮನ್ರೆ, ಇಲ್ಲದೆ ಇರೋದನ್ನ ಹೇಗೆ ಹೇಳೋದು? ಅಂದ್ರೆ ಅಂದ್ರೆ ಇದು ಪಕ್ಷಿ ಕೆಲಸ ಅಲ್ಲ ಚೇರ್ಮನ್ರೆ, ಇದು ಮನುಷ್ಯರ ಕೆಲಸ. ನೀನೇನು ಹೇಳ್ತಾ ಇದ್ದೀಯಾ? ಈ ಎಲ್ಲಾ ಸಾವು ಕೊಲೆ ಕೊಲೆ ಚೇರ್ಮನ್ರೆ. ಇದು ಮನುಷ್ಯ ಮಾಡ್ತಿರೋ ಮರ್ಡರ್. ಮರ್ಡರ್? ಅಯ್ಯೋ ಶಿವನೇ. ಸುಧಾಕರ, ನೀನೇನು ಹೇಳ್ತಾ ಇದ್ದೀಯಾ? ಹೌದು, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಯಾರು ಯಾರೀ ಕೊಲೆ ಮಾಡ್ತಾರೆ? ಅದರಿಂದ ಅವ್ರಿಗೇನ್ ಲಾಭ? ಯಾರು ಅಂತ ಗೊತ್ತಾಗಿದೆ, ಆದ್ರೆ ಯಾಕೆ ಅಂತ ಕಂಡು ಹಿಡಿಬೇಕು. ಯಾರು ಹೇಳು ಸುಧಾಕರ. ಒಬ್ಬ ವ್ಯಕ್ತಿ ಕತ್ತಲಾದ ಕೂಡಲೇ ಕಾರ್ನಲ್ಲಿ ಕಾಡಿಗೆ ಹೋಗ್ತಾನೆ. ಮಧ್ಯರಾತ್ರಿಲಿ ಮತ್ತೆ ಊರಿಗೆ ಬರ್ತಾನೆ. ಕಾರ್ನಲ್ಲಿ ಹೋಗ್ತಾನ? ಯಾರವನು? ಸಾಹುಕಾರ ಶಿವಪ್ಪನವ್ರ ಮಗ ಡಾಕ್ಟರ್ ಆನಂದ್. ಆನಂದನ? ನನಗೆ ನಂಬಿಕೆ ಆಗ್ತಾ ಇಲ್ಲ. ನಂಬಲೇಬೇಕು.
ನಾನೇ ಕಣ್ಣಾರೆ 2 ದಿನ ನೋಡಿದ್ದೀನಿ. ಆದ್ರೆ ಪೂರ್ತಿ ವಿವರ ತಿಳಿಯೋವರೆಗೂ ಈ ಗುಟ್ಟು ನಿಮ್ಮಲ್ಲಿ ನನ್ನಲ್ಲಿ ಮಾತ್ರ ಇರಬೇಕು. ಅಯ್ಯೋ ದೇವ್ರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದೂ ಗೊತ್ತಾಗಲ್ಲ. ನಾನು ಬರ್ತೀನಿ ಚೇರ್ಮನ್ರೆ, ಆದ್ರೆ ನಾನು ಹೇಳಿದ ಮಾತು ಜ್ಞಾಪಕ ಇರಲಿ. ಸುಧಾಕರ, ನೀನು ಹುಷಾರಾಗಿರಪ್ಪ. ಏನು ಚಂದ ಕಾಣಿಸ್ತಾಳ ನಮ್ ಕೋಡೇರಮ್ಮವ, ನಾನು ನೀನು ಸೇರ್ದು ಅಂದ್ರೆ ಎಂತ ರಂಗಪ್ಪ, ಸುಧಾಕರಣ ಸತ್ತೋಗ್ಬಿಟ್ಟವನೇ. ತಿಮ್ಮಣ್ಣ, ಸುಧಾಕರಣ ಸತ್ತೋಗ್ಬಿಟ್ಟವನೇ. ಎಂಟಣ ಸುಧಾಕರಣ ತಿಪ್ಪೆತ ಸತ್ತೋಗ್ಬಿಟ್ಟವನೇ. ನಡೀರಪ್ಪ, ಬನ್ನಿ ಬನ್ನಿ ಬನ್ನಿ, ಹೋಗ್ಬಾ. ಮನೆ ಹಾಳಾಗೋಗ ಆ ಪಕ್ಷಿ ಏನ್ ಮಾಡಕ್ ಆಗ್ತಿದೆ ನಮ್ ಕೈಲಲ್ಲ, ಎಲ್ಲ ದೇವ್ರ ನೀನ್ ಸಮಾಧಾನ ಮಾಡ್ಕೊಳವ. ಇರಲ್ಲ ಹೊಳ್ಬೇಡ ಕಣವ, ಸಮಾಧಾನ ಮಾಡ್ಕೊಳವ. ಹೋದರ್ ಮತ್ತೆ ಬಂದಾರ, ಈ ತರ ಸಾವು ಯಾರಿಗ್ ಬರಬಾರ್ದು. ಈ ದರಿದ್ರ ಪಕ್ಷಿ ಹಂಗೆ ಬಿಟ್ಟ ಇಡೀ ಊರೇ ಮಸಾಲ ಆಗೋಯ್ತದೆ. ನಾವಿನ್ ಸುಮ್ಮನೆ ಇರಬಾರ್ದು. ಈ ಪಿಸಾಚಿ ಪಕ್ಷಿನ ಸಾಯಿಸ್ಬೇಕು. ಕಾಡಿಗೆ ಬೆಂಕಿ ಹಾಕೋದು ಅದು ಸುಟ್ಟು ಬೂದಿ ಆಯ್ತದೆ. ಕಾಡಿಗೆ ಬೆಂಕಿ ಹಾಕೋದು ಬೇಡಪ್ಪ. ಇನ್ನೇನ್ ಮಾಡೋದು? ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂದ್ರೆ ಚೇರ್ಮನ್ರು ಅದನ್ನು ಮಾಡ್ಲಿಲ್ಲ. ಇನ್ನು ಎಷ್ಟು ಜನ ಕಾದ್ ನೋಡೋದು? ಇನ್ ನಾ ಸುಮ್ಮನಿರೋಕ್ಕಾಗಲ್ತು. ಕಾಡಿಗೆ ಬೆಂಕಿ ಹಾಕ್ಲೇಬೇಕು. ಹಾಕ್ಲೇಬೇಕು, ಕಾಡಿಗೆ ಬೆಂಕಿ ಮತ್ತೆ ಹಾಕ್ಲೇಬೇಕು. ಸುಧಾಕರನ್ಗೆ ಹೀಗಾಗಬಾರ್ದಾಗಿತ್ತು. ಅವನಿಗೆ ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನೆಷ್ಟು ಹೇಳಿದ್ರು ನನ್ನ ಮಾತನ್ನ ಮೀರಿ ಅವನ ಭವಿಷ್ಯನ ಅವನೇ ಕೈಯಾರ ಹಾಳು ಮಾಡ್ಕೊಂಡ. ಊರ್ ಜನಗಳೆಲ್ಲ ಕಾಡಿಗೆ ಬೆಂಕಿ ಹಾಕ್ತಿವಿ ಅಂತ ಹೇಳಿ ಕೈನಲ್ಲಿ ಬೆಂಕಿ ಇಟ್ಕೊಂಡೇ ಕಾಡ ಹತ್ರ ಬರ್ತಿದ್ದಾರೆ ಸರ್. ಎಸ್ ಸರ್. ನಡೀರಿ. ಬೆಂಕಿ, ಕಾಡು. ನಿಲ್ಸಿ, ಎಲ್ರು ಎಲ್ಗೊಟ್ಟಿದ್ದೀರಾ? ಕಾಡಿ ಬೆಂಕಿ ಇಡಕ್ಕೆ ಎತ್ತಕ್ ಜ್ವರ ಬಂದ್ರೆ ಫೋನ್ ಬರೀ ಆಗ್ತಂಗೆ ನೀವು ಕಾಡಿಗೆ ಬೆಂಕಿ ಹಾಕೋದ್ರ ಅರ್ಥವಿಲ್ಲ. ನಿಮ್ ಉಪದೇಶ ಯಾವ್ರಿಗೆ ಬೇಕ್ರಿ? ಸುಮ್ನೆ ವಾಪಸ್ ಹೊಂಟೋಗಿ ಆ ಪಕ್ಷಿ ಜೊತೆ ನಿಮ್ಮನ್ನು ಸೇರಿಸಿ ಸುಟ್ ಬಿಡ್ಬೇಕಾಯ್ತದೆ. ನೋಡಿ, ನಿಮ್ ಸಂಕಟ ಏನು ನನಗೆ ಗೊತ್ತು. ನೀವು ಈ ರೀತಿ ಕಾಡಿಗೆ ಬೆಂಕಿ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗಂತ ಸುಮ್ನಿದ್ರೆ ಊರು ಮಸಾಣ ಆಯ್ತದೆ, ನಮ್ ಬಾಯಿಗೆ ಮಣ್ಣು ಬೀಳ್ತದೆ, ನಮ್ಮ ಹೆಂಡ್ರ ಮಕ್ಕಳು ಬೀದಿ ಪಾಲ್ ಆಯ್ತಾರೆ. ಇಲ್ಲ, ನೀವೇನೇ ಹೇಳಿದ್ರು ಕಾಡಿಗೆ ಬೆಂಕಿ ಹಚ್ಚಕ್ ನಾನು ಬಿಡಲ್ಲ. ಸುಮ್ನೆ ನಮ್ಮನ್ನು ತಡೆದು ತೊಂದರೆ ಕೊಡ್ಬೇಡಿ. ಆ ದರಿದ್ರ ಪಕ್ಷ ಸುಟ್ಟು ಬೂದಿ ಆಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಹೇ, ಮಕ್ಕ ನೋಡ್ತಿರೋ ನುಗ್ರಲ್ಲಿ.
ಒಂದ್ ಹೆಜ್ಜೆ ಮುಂದಿಟ್ರು ನಾನು ನಿಮ್ಗೆ ಶೂಟ್ ಮಾಡ್ಬಿಡ್ತೀನಿ. ನೀವು ಅನ್ಕೊಂಡಿರೋ ಹಾಗೆ ಗಾಡಿಗೆ ಬೆಂಕಿ ಹಾಕಿದ್ರೆ ನೆಮ್ಮದಿ ಆಗಿರ್ಬೋದು ಅನ್ಕೊಂಡಿದ್ದೀರಾ? ತಾಯಿಯವ್ರಿಗೂ ಜೈಲಿನಲ್ಲಿ ಕೊಳಿಬೇಕಾಗತ್ತೆ. ಒಂದು ವೇಳೆ ನೀವು ಅನ್ಕೊಂಡಿರೋ ಹಾಗೆ ಕಾಡಿಗೆ ಬೆಂಕಿ ಹಾಕಿದ್ರೆ ಕಾಡ್ ಸುಟ್ಟು ಬೋಧಿ ಆಗುತ್ತೆ ಹೊರತು ಪಕ್ಷಿ ಸಾಯಲ್ಲ. ಅದು ಬೇರೆ ಕಡೆ ಹಾರೋಗುತ್ತೆ. ಆ ಸಾಹೇಬ್ರು ಹೇಳೋ ಮಾತನಲ್ಲೂ ಅರ್ಥ ಆಯ್ತಾ ಕಂಡ್ರಲ್ಲ? ನೀವೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ ಕೈಲಿರೋ ಬೆಂಕಿ ಆರ್ಸಿ ವಾಪಸ್ ಹೋಗಿ. ನಾನು ಇವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆಲ್ಲ ರಕ್ಷಣೆ ಸಿಗುವಾಗ ಮಾಡ್ತೀನಿ. ನಿಲ್ಸಿ. ಬಾಡಿನ ಮಹಜರ್ ಮಾಡದೆ ಸಂಸ್ಕಾರ ಮಾಡೋ ಹಾಗಿಲ್ಲ, ತಿಳಿತಾ ನಿಮಗೆ? ಇನ್ಸ್ಪೆಕ್ಟ್ರೆ, ಅಂಥದ್ದೇನಾಗಿದೆ ಮಹಜರ್ ಮಾಡಕ್ಕೆ? ಇದು ಸಹಜವಾದ ಸಾವಲ್ಲ, ಆದ್ರಿಂದ ಇದನ್ನ ಮಹಜರ್ ಮಾಡಲೇಬೇಕು. ಬೇಡಿ, ಈ ಹೆಣ ಕೊಯ್ದು ಚೂರ್ ಮಾಡಬೇಡಿ. ನೋಡಿ ಶಿವಪ್ಪನವ್ರೆ, ಇದರಿಂದ ಸಾವಿನ ರಹಸ್ಯ ಗೊತ್ತಾಗುತ್ತೆ, ಊರಿಗೂ ಒಳ್ಳೇದಾಗುತ್ತೆ. ಸುಧಾಕರ ಸತ್ತ ಹಾಗೆ ಊರ್ ಜನರು ಸಾಯ್ಬೇಕು ಅಂತ ಇಷ್ಟಪಡ್ತೀರಾ? ಕರೆಕ್ಟ್ ಡಾಕ್ಟರ್. ಮಿಸ್ಟರ್ ಪ್ರಕಾಶ್, ನೀವು ಹೇಳಿದ್ದೆ ನಿಜ. ಇದು ಯಾವ ಪಕ್ಷಿ ಕೆಲಸನೂ ಅಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರೋ ಮರ್ಡರ್. ಹಂಗಂದ್ರೇನು ಡಾಕ್ಟ್ರೆ? ನಮ್ಮೂರಿನ ಜನಗಳ ಮೇಲೆ ದ್ವೇಷ ಸಾಧಿಸೋ ಶತ್ರುಗಳು ಯಾರಿದ್ದಾರೆ? ದ್ವೇಷಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ ಮಾಡಿರೋ ಮರ್ಡರ್. ಅದೇನ್ ಸ್ವಲ್ಪ ಬಿಡ್ಸ್ ಹೇಳಿ ಡಾಕ್ಟ್ರೆ. ಯಾರೋ ಈ ವ್ಯಕ್ತಿನ ಕೊಂದು ದೇಹದಿಂದ ಕಣ್ಣು ಮೂತ್ರಪಿಂಡ ಕಿತ್ಕೊಂಡಿದ್ದಾರೆ. ಮುಂಚೆನೇ ಈ ವಿಷಯ ತಿಳಿಸಿದ್ದಿದ್ರೆ ಎಷ್ಟು ಜನ ಸಾಯ್ತಿರ್ಲಿಲ್ಲ ನೋಡಿ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ನಮ್ಮೂರಿಗೆ ಪೊಲೀಸ್ನವ್ರು ಬಂದ್ರೆ ಅವಮಾನ ಅಂತ ಯೋಚನೆ ಮಾಡ್ದು. ಜನರ ಪ್ರಾಣಕ್ಕಿಂತ ಅವಮಾನ ದೊಡ್ಡದ? ಅಷ್ಟಕ್ಕೂ ಅಕಸ್ಮಾತ್ ಪೊಲೀಸ್ನವ್ರು ಬಂದ್ರೆ ಅದನ್ನ ಅವಮಾನ ಅಂತ ಭಾವಿಸೋದು ತಪ್ಪು. ನಾವಿರೋದೇ ಜನರ ರಕ್ಷಣೆಗೆ. ಮಾನ, ಪ್ರಾಣ, ಆಸ್ತಿ, ಪಾಸ್ತಿ ರಕ್ಷಣೆ ಇವೆಲ್ಲ ನಮ್ಮ ಕರ್ತವ್ಯ. ತಪ್ಪಾಯ್ತು ಇನ್ಸ್ಪೆಕ್ಟರ್. ಯಾವುದೋ ಭಯಂಕರವಾದ ಪಕ್ಷಿ ಈ ಕೆಲಸ ಮಾಡ್ತಿದೆ ಅಂತ ತಿಳಿದು ಎಚ್ಚರ ತಪ್ಪು. ಅಲ್ಲ ಚೇರ್ಮನ್ ರೇ, ಈ ಕಾಲದಲ್ಲೂ ಇಂಥ ಮೂಢನಂಬಿಕೆ ಇಟ್ಕೊಂಡ್ರೆ ಹೇಗೆ? ಇನ್ಯಾರೋ ಮನುಷ್ಯರು ಮಾಡ್ತಿರ್ಬೋದು ಅಂತ ನಿಮಗೆ ಅನುಮಾನ ಬರ್ಲಿಲ್ವೇ? ನನಗ್ ಬರ್ಲಿಲ್ಲ, ಆದ್ರೆ ಫಾರೆಸ್ಟ್ ಗಾರ್ಡ್ ಸುಧಾಕರ, ಅದೇ ನಿನ್ನೆ ಸತ್ತೋದ್ನಲ್ಲ, ಅವನಿಗೆ ಅನುಮಾನ ಇತ್ತು. ಸಾಯೋ ದಿನ ಕೂಡ ಒಬ್ಬನ ಮೇಲೆ ಗುಮಾನಿ ಪಟ್ಟು ಇದು ಹುಟ್ಟಾಗೆ ಇರ್ಲಿ ಅಂತ ಹೇಳಿ ಪಾಪ ಬೆಳಗಾಗೋದ್ರೊಳಗೆ ಸತ್ತೋದ. ಅವ್ರು ಯಾರ ಮೇಲೆ ಗುಮಾನಿ ಪಟ್ರು? ಆನಂದನ್ ಮೇಲೆ. ಆನಂದ್ ಯಾರವನು? ಅದೇ ನಮ್ ಸಾವುಕಾರ ಶಿವಪ್ಪನ್ ಮಗ, ಡಾಕ್ಟ್ರು. ಡಾಕ್ಟರ್? ಐ ಸಿ. ಬೆಂಗಳೂರಿನಲ್ಲಿ ಯಾವ್ದೋ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾನಂತೆ. ತಿಂಗಳಿಗೋ 2 ತಿಂಗಳಿಗೋ ಬಂದ್ರೆ ವಾರ 10 ದಿನ ಇದ್ದು ಹೋಗ್ತಾನೆ. ಯಾರೋ ಈ ವ್ಯಕ್ತಿನ ಕೊಂದು ದೇಹದಿಂದ ಕಣ್ಣು ಮೂತ್ರಪಿಂಡ ಕಿತ್ಕೊಂಡಿದ್ದಾರೆ. ಕಣ್ಣು, ಕಿಡ್ನಿ. ಈ ಡಾಕ್ಟರ್ ಚೇರ್ಮನ್ ರೇ, ಥ್ಯಾಂಕ್ಸ್. ಇದು ಬಹಳ ಮುಖ್ಯವಾದ ಇನ್ಫಾರ್ಮೇಶನ್. ಅಂದ್ರೆ ಆನಂದ್ ಈ ಕೆಲಸ ಮಾಡ್ತಿದ್ದಾನೆ ಅಂತೀರಾ? ಅದನ್ನ ಈಗಲೇ ಹೇಳಲಿಕ್ಕಾಗಲ್ಲ.
ಒಂದು ವೇಳೆ ಅವನೇನಾದ್ರೂ ಮಾಡ್ತಿದ್ರೆ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಈ ವಿಷಯ ಗುಟ್ಟಾಗಿರ್ಲಿ. ಇನ್ಸ್ಪೆಕ್ಟ್ರೆ, ಹಾ, ನೀವು ನಮ್ಮನೇಲೆ ಉಳ್ಕೋಬೋದಲ್ಲ. ನಿಮ್ಗೆ ಏನ್ ಸಹಾಯ ಬೇಕು ನಾವು ಮಾಡ್ತೀವಿ. ಇರ್ಲಿ, ಪರವಾಗಿಲ್ಲ. ನಾನು ಇಲ್ಲೇ ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ಉಳ್ಕೊಂಡಿದ್ದೇನೆ. ಅಂಥದ್ದೇನ್ ಪ್ರಾಬ್ಲಮ್ ಇಲ್ಲ. ನನಗೆ ಏನಾದ್ರೂ ಬೇಕಂದ್ರೆ ನಾನು ಖಂಡಿತವಾಗಿ ಬರ್ತೇನೆ. ಅಂದ್ಹಾಗೆ ಈ ಊರಿನಲ್ಲಿ ಯಾರಾದ್ರೂ ಹೊಸಬ್ರು ಕಂಡ್ರೆ ಅಥವಾ ಏನಾದ್ರೂ ವಿಶೇಷವಾದದ್ದು ನಡೆದ್ರೆ ನನಗೆ ಖಂಡಿತ ಬಂದು ಹೇಳಿ. ಆಯ್ತು ಇನ್ಸ್ಪೆಕ್ಟ್ರೆ, ನಾನ್ ತಿಳಿಸ್ತೀನಿ. ಆಯ್ತು, ನಾನು ಬರ್ಲಾ ಚೇರ್ಮನ್? ಒಳ್ಳೇದು. ಮಲ್ಲಣ್ಣ, ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ತೀನಿ ಅಂತ ಹೇಳಿ ಹಾಕೇ ಬಿಟ್ರಲ್ಲಪ್ಪ. ಪೊಲೀಸರು ಬರ್ದೇ ಹೋಗಿದ್ರೆ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತಿದ್ದೆ, ಗೊತ್ತಾ? ಕೆಲಸ ಬಿಟ್ಟು ಮಣ್ ತಿಂತೀಯನೋ? ನಮ್ ದೇಶದಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಾರೆ ಕಣೋ. ಅವರೆಲ್ಲ ನೀನ್ ಹೇಳ್ದಂಗೆ ಮಣ್ ತಿಂದಿದ್ರೆ ಇಷ್ಟೊತ್ತಿಗೆ ಬೆಳೆ ಬೆಳೆಯೋಕೆ ಒಂದ್ ಹಿಡಿ ಮಣ್ ಸಿಕ್ತಿಲ್ಲ ಕಣೋ ನನ್ ಮಗ್ನ. ಸದ್ಯ ಅದು ಯಾವ ಪಕ್ಷಿ ಕೆಲಸ ಅಲ್ಲ ಅಂತ ಗೊತ್ತಾಯ್ತು. ಜೀವ ಉಳ್ದಂಗಾಯ್ತು. ಬಿಡು. ಆ ಕೇಡಿಗಳು ಸಿಗೋವರೆಗೂ ನಮ್ ಜೀವಕ್ಕೆ ಇನ್ನರ್ಧ ಅಪಾಯ ಇದ್ದೇ ಇದೆಯಲ್ಲೋ. ಹೇಗೋ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಆ ಕೊಲೆಗಾರನ ಹಿಡಿತಾರೆ. ಏನಂತೀಯ? ಅವ್ರು ಬಂದ ಮುಗಿದೋಯ್ತು. ಆ ಕೊಲೆಗಾರನ ಪೊಲೀಸರು ಹಿಡಿತಾರೆ ಕಣೋ. ಹಿಡಿತಾರೆ. ಮಲ್ಲಣ್ಣ, ಆ ಚಂಪಾ ಕಲಿ ಮತ್ತೆ ನಮ್ಗೆ ಸಿಕ್ಲೇ ಇಲ್ವಲ್ಲೋ? ಬೇಡ ಕಣೋ, ಆ ಚಂಪಾನ ಇಷ್ಟೊತ್ತಿನಲ್ಲಿ ಜ್ಞಾಪಿಸ್ಬೇಡ ಕಣೋ. ಅವಳು ನೆನಪು ಬಂದ್ರೆ ನನಗೊಂಥರ ಆಗತ್ತಲ್ವಾ? ಚಂಪಾ ದಿಢೀರಂತ ಇಲ್ಲಿ ಬಂದ್ರೆ ಏನ್ ಮಾಡ್ತೀಯಾ? ಹಂಗೆ ಎಲ್ಲಿ ಅಪ್ಸರೆ ಚಂಪಾ. ಚಂಪಾ, ಚಿನ್ನದ ಚಂಪಾ ನೀನು, ಚಂಪಾ ಚಂಪಾ ಇದನ್ ನಿನ್ನ ಅಯ್ಯೋ ಚಿನ್ನ. ಏನಾದ್ರು ಶಬ್ದ? ಇದನ್ನ ಡ್ಯೂಟಿ ಮಾಡೋದು ನೀವು? ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ ಸರ್. ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಬಂದ ಮೇಲೆ ನಿಷ್ಠೆಯಿಂದ ಕೆಲಸ ಮಾಡೋದು ಗೊತ್ತಿಲ್ಲ? ನಾವೇನ್ ಮಾಡೋದು ಸರ್? ಬೇಡ ಅಂದ್ರು ನಮ್ ಸಾಹೇಬ್ರು ನೈಟ್ ಡ್ಯೂಟಿಗೆ ಹಾಕ್ಬಿಟ್ರು. ಏನ್ ಮಾಡೋದು ಸರ್? ಈ ಕಾಡ್ನಾಗೆ ಕೊಲೆ ಪಾತಕರಿದ್ದಾರೆ ಅಂತ ಹೇಳಿ ನಮ್ಗೆ ಭಯ ಆಗೋಯ್ತು. ಅದಕ್ಕೆ ಇವನೇನಂದ, ಸಾರಾಯಿ ಕುಡಿದ್ರೆ ಧೈರ್ಯ ಬರ್ತದೆ ಅಂತ ಹೇಳಿ ಆ ನನ್ನ ಮಗನು ಕುಡಿದು ನನಗೂ ಹೊಟ್ಟೆ ತುಂಬಾ ಕುಡಿಸ್ಬಿಟ್ಟ. ಕೂತಿ ತಾನ್ ಕೇಳೋದಲ್ದೆ ವನನೆಲ್ಲ ಕೆಡ್ತು ಅನ್ನಂಗೆ. ಯಾಕ್ಲೇ ಸುಳ್ಳು ಹೇಳ್ತೀಯ? ಆಗ್ತೀನಿ ನೋಡು. ನನ್ನ ಮಾತು ನಂಬಿ ಸರ್. ನನ್ಗೆ ಕುಡಿಯೋ ಪ್ಲಾನ್ ಕೊಟ್ಟಿದ್ದು ಇವನೇ. ಈ ಕಾಡಿನಲ್ಲಿ ಕೊಲೆ ನಡೀತಿರೋ ವಿಷಯ ಗೊತ್ತಿದ್ರು ಈ ತರ ಕುಡಿದು ಚಿತ್ತಾಗಿದ್ದೀರಾ. ಒಂದ್ ವೇಳೆ ಆ ಕೊಲೆ ಪಾತಕರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತೀರಾ? ಹೌದು ಸರ್, ತುಂಬಾ ಕಷ್ಟ ಸರ್. ಇನ್ನೊಂದ್ಸಲ ಈ ತರ ತಪ್ಪು ಮಾಡೋದಿಲ್ಲ ಸರ್. ನಾನು ನೋಡ್ತೇನೆ. ನೀವು ಇನ್ನೊಂದ್ಸರಿ ಈ ತರ ಏನಾದ್ರು ನಡ್ಕೊಂಡ್ರೆ ಕಮಿಷನರ್ ಹೇಳಿ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೇನೆ. ಹಾಗೇ ಮಾಡಿ. ಸರಿಯಾಗಿ ನಿಂತ್ಕೊಳ್ಳಿ. ಅಂಡ್ ಸಲ್ಯೂಟ್ ಪ್ರಾಪರ್ಲಿ. ಇಲ್ಲೇನಾದ್ರೂ ಕೊಲೆ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ತಕ್ಷಣ ನನಗೆ ಬಂದು ತಿಳಿಸ್ಬೇಕು. ಆ ಬಾಟಲ್ಗಳನ್ನು ಬಿಸಾಕೆ. ಬಿಸಾಕ್ತೀವಿ ಸರ್. ನಾನಂತೂ ಖಂಡಿತ ಬಿಸಾಕೋದಿಲ್ಲ.
ಯಾರೇನು ಯಾರೇನು God. Dr. Anand. ಮತ್ತೆ ಹೆಣ ಬಿದ್ದಿದ್ದು ಅಪಾಯಕಾರಿ. ಜನ ನನ್ನ ಮೇಲೆ ನಿಮ್ಮ ಮೇಲೆ ನಂಬಿಕೆ ಕಳ್ಕೊತಾರೆ. ಮತ್ತೆ ಅವ್ರನ್ನ ಸಮಾಧಾನ ಪಡಿಸೋದು ತುಂಬಾ ಕಷ್ಟ. ಮೋಸ್ಟ್ ಅನ್ಫಾರ್ಚುನೇಟ್. ನೋಡಿ, ನಾನು ಆನಂದ್ ಮೇಲೆ ಈ ಅನುಮಾನ ಪಟ್ಟೆ, ಆದ್ರೆ ಆನಂದ್ ಕೊಲೆ ಆಗ್ಬಿಟ್ಟ. ಆನಂದ್ ಮೇಲೆ ಅನುಮಾನ? ಎಸ್, ನಿಮ್ ಗಾರ್ಡ್ ಸುಧಾಕರ್ ಇದ್ನಲ್ಲ, ಅವನಿಗೆ ಅನುಮಾನ ಇತ್ತು. ಅದಕ್ಕೆ ಅವ್ನು ಚೇರ್ಮನ್ಗೆ ಹೇಳಿದ್ದ. ಚೇರ್ಮನ್ ನನಗೆ ಹೇಳಿದ್ರು. ಅದಕ್ಕೆ ಏನಾದ್ರು ಆಧಾರವೇನೋ ಇತ್ತು. ಆ ಕಾರ್ಡ್ನಲ್ಲಿ ಒಂಟಿ ಮನೆ ಇದೆಯಲ್ಲ, ಡಾಕ್ಟರ್ ಆನಂದನ್ ಕಾರ್ ನಿಂತಿದ್ದನ್ನ ನಾನು ನೋಡಿದ್ದೇನೆ. ತುಂಬಾ ವಿಚಿತ್ರವಾಗಿದೆಯಲ್ಲ, ಕಾಡಿನಲ್ಲಿರೋ ಮನೆ, ಅಲ್ಲಿ ಆನಂದನ್ ಕಾರು, ನನಗೊಂದು ಅರ್ಥವಾಗ್ತಾ ಇಲ್ಲ. ಹೌದು ಮಿಸ್ಟರ್ ಪ್ರಕಾಶ್, ನಾನು ಆನಂದೇ ಇದನ್ನೆಲ್ಲ ಮಾಡ್ತಾನಂತ ತಿಳ್ಕೊಂಡು ನಾನು ಕಾರ್ಡ್ ಮನೆ ಹತ್ರ ಹೋಗಿ ನೋಡಿದೆ. ಅಲ್ಲಿ ನೋಡಿದಾಗ ಇನ್ನು ಎಷ್ಟು ದಿವಸ ಅಂತ ಈ ರಾತ್ರಿ ಹೊತ್ತಿನಲ್ಲಿ ಈ ಕಾಡಿನ ಮನೆ ಸೇರೋದು? ನಿನಗೋಸ್ಕರ ನಾನು ಬೆಂಗಳೂರಿಂದ ಬರಬೇಕು, ಗೊತ್ತಾ ಚಿನ್ನ? ನನ್ ಮೇಲೆ ಅಷ್ಟೊಂದು ಪ್ರೀತಿನಾ? ಹೌದು, ಮತ್ತೆ ನೀನ್ ಯಾವಾಗಲೂ ನನ್ನ ಪಕ್ಕದಲ್ಲೇ ಇರ್ಬೇಕು ಅನ್ಸುತ್ತೆ. ಬೆಂಗಳೂರಿಗೆ ಬಂದ್ಬಿಡು, ಒಂದ್ ಒಳ್ಳೆ ಮನೆ ಮಾಡ್ತೀನಿ. ಅರಸನ ಅಂಕೆ ಇಲ್ಲ, ಊರವ್ರ ಹಂಗಿಲ್ಲ ಅಂತ ಜಾಲಿಯಾಗಿರ್ಬಹುದು. ಯಾವಾಗ್ಲೂ ಬೆಂಗಳೂರು ಬೆಂಗಳೂರು ಅಂತ ಅದ್ ಏನ್ ಮಾತಾಡ್ತಿರೋ? ಹೇಗಿದ್ರು ಡಾಕ್ಟರ್ ಓದಿದ್ದೀರಿ. ನಮ್ಮೂರ್ನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬಿಟ್ಟು ನಾವ್ ಆನಂದವಾಗಿರೋಣ ಆಯ್ತಾ? ನಮ್ಮ ಅಪ್ಪನೂ ಅದನ್ನೇ ಹೇಳ್ತಾರೆ, ಆದ್ರೆ ನನ್ಗಿಷ್ಟ ಇಲ್ಲ. ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಬೆಂಗಳೂರೇ ಸರಿ. ಬೆಂಗಳೂರಲ್ಲಿ ಒಂದ್ ಸ್ವಂತ ನರ್ಸಿಂಗ್ ಹೋಮ್ ಮಾಡ್ತೀನಿ, ನೀನು ಬಂದು ಅಲ್ಲೇ ಇದ್ಬಿಡು. ಹಾಗಾದ್ರೆ ನನ್ನಿಂತ ನಿಮ್ಗ ಬೆಂಗಳೂರೇ ಹೆಚ್ಚು. ಚಿನ್ನ, ಕೋಪ ಮಾಡ್ಕೊಂಡ್ಯಾ? ನಿನ್ ಬಿಟ್ಟಿರಕ್ಕಾಗತ್ತಾ? ನೀನ್ ನೋಡ್ದೆ ಹೋದ್ರೆ ನನ್ ಜೀವ ಒದ್ದಾಡ್ತಿರ್ತೆ, ಗೊತ್ತಾ? ಎಲ್ಲ ಬೊಗ್ಳೆ ಬೊಗ್ಳೆ ಅಲ್ಲ ಚಿನ್ನ, ನಿಜ. ಊರ್ನ ದೊಡ್ಡ ಸಾವುಕಾರ ಮಗ, ಜೊತೆಗೆ ಡಾಕ್ಟ್ರು. ಹೋಗಿ ಹೋಗಿ ಆ ಹಳ್ಳಿ ಹುಡುಗಿ ಬೆನ್ನಿಂದ ಬಿದ್ದಿದ್ನ ನೋಡಿ ಇವರೇ, ಈ ದೊಡ್ಡ ಮನೆ ಚಲಸ್ತರ ಮಕ್ಕಳೇ ಹೀಗೆ. ಇವ್ರ ಸುಖಕ್ಕೋಸ್ಕರ ಮುಗ್ಧ ಹೆಣ್ಮಕ್ಳು ಬಾಳ್ ಹಾಳು ಮಾಡ್ತಾರೆ. ಕಾಸು ಆಸೆ ತೋರಿಸಿ ಅವ್ರನ್ನ ಬೀದಿ ಪಾಲ್ ಮಾಡ್ತಾರೆ. ಅದೇನೋ ಸರಿ, ಇನ್ನು ಯಾರ ಮೇಲೆ ಅನುಮಾನ ಪಡ್ತೀರಾ? ಇದನ್ನ ಯಾಕೆ ಹಿಡಿತೀರಾ? ಊರಿನ ಜನ ಎಲ್ಲ ಆ ವಿಚಿತ್ರ ಕೂಗು ಕೇಳಿದ್ಮೇಲೆ ಹೆಣ ಬೀಳ್ತದೆ ಅಂತ ಹೇಳ್ತಿದ್ರು. ಆನಂದ್ ಸಾಯಕ್ಕಿಂತ ಮುಂಚೆ ನಾವು ಕೂಗು ಕೇಳಿದ್ದೆ. ನೀವೇನಾದ್ರೂ ಕೂಗು ಕೇಳಿದ್ರಾ? ಕಾಡು ಅಂದ್ಮೇಲೆ ಬೇಕಾದಷ್ಟು ಪಕ್ಷಿಗಳ ಕೂಗ್ನ ಕೇಳ್ತಾನೆ ಇರುತ್ತೆ, ಆದ್ರೆ ಆ ಕೂಗಿನ ಬಗ್ಗೆ ನನ್ನ ನಿಗಾ ಇಟ್ಟು ಕೇಳಿಲ್ಲ. ಆ ಕೂಗು ನಿಜವಾದ ಪಕ್ಷಿದ್ದ ಅಥವಾ ಆ ಗುಂಪಿನವರು ಟೇಪ್ ರೆಕಾರ್ಡರ್ ಮೂಲಕ ಜನರನ್ನು ಭಯಪಡಿಸಬಹುದು ಅಂತೀರಾ? ಆ ಟೇಪ್ ರೆಕಾರ್ಡರ್ನ ಎಲ್ಲಿಟ್ಟಿದ್ದಾರೆ ಅಂತೀರಾ ನೀವು? ಇವತ್ತು ರಾತ್ರಿ ಆ ಕೂಗು ಕೇಳಿದ ತಕ್ಷಣ ಆ ಶಬ್ದ ಬಂದ್ ಕಡೆ ಹೋಗಿ ಅದೇನಿದೆ ಅಂತ ಇವತ್ತು ಪತ್ತೆ ಹಚ್ತೇನೆ. ವೆರಿ ಗುಡ್ ಐಡಿಯಾ ಇನ್ಸ್ಪೆಕ್ಟರ್. ಆ ಧ್ವನಿ ಗುಡ್ ಸಿಕ್ಬಿಟ್ರೆ ಸಾಕು, ಅವ್ರು ಯಾರು ಅಂತ ಕಂಡು ಹಿಡಿಬಹುದು. ಆ ಮುಗ್ದಲ್ಲಿ ಗಾಯವಾಗಿರೋ ವ್ಯಕ್ತಿಗೆ ಗುಂಡೊಡ್ದೆ ಅಂದ್ರಿ?
ಅದೇ ನನಗೆ ಮುಖ್ಯವಾದ ಕ್ಲೂ. ಆ ಮುಖದಲ್ಲಿ ಗಾಯ ಇರೋ ವ್ಯಕ್ತಿ ಇವತ್ತು ಟೇಪ್ ರೆಕಾರ್ಡರ್ ಆನ್ ಮಾಡೋದಕ್ಕೆ ಬಂದೇ ಬರ್ತಾನೆ. ಇವತ್ತು ನನಗೆ ಖಂಡಿತ ಸಿಕ್ಕೇ ಸಿಗ್ತಾನೆ. Anyway, I will try my best. So thank you very much for your cooperation. Wish you all success. Thank you. See you then. Bye bye. Bye bye. ಇನ್ಸ್ಪೆಕ್ಟರ್ ನನಗೆ ಗುಂಡು ಹೊಡೆದಲ್ಲ, ನಾನ್ ಬಿಡೋದಿಲ್ಲ, ಮುಗಿಸ್ಬಿಡ್ತೀನಿ. ಎಸ್ ಸರ್, ಆ ಇನ್ಸ್ಪೆಕ್ಟರ್ನ ಮುಗಿಸ್ಲೇಬೇಕು. Come on. ಯಾರಿದ್ದಾರೆ ಮನೇಲಿ? ಯಾರಿದ್ದಾರೆ? ಹುಡುಗಿ, ನಿನ್ನ ಹೆಸರೇನು? ನನ್ನ ಹೆಸರು ಚಂಪಾ. ನಿನ್ನೆ ರಾತ್ರಿ ಆ ಕಾಡಿನ ಮನೆಯಲ್ಲಿ ಆನಂದ್ ಜೊತೆಗಳಿದ್ದವಳು ನೀನೇ ಅಲ್ವಾ? ಹೌದು ಬುದ್ಧಿ. ನಿನಗೂ ಅವನಿಗೇನ್ ಸಂಬಂಧ? ಶ್ರೀಮಂತರ ಮಗ, ಜೊತೆಗೆ ಡಾಕ್ಟರ್. ಅವನ್ನ ಒಳಗೆ ಹಾಕೊಂಡ್ರೆ ಸುಖವಾಗಿರ್ಬೋದು ಅಂತ ಲೆಕ್ಕ ಹಾಕಿದ್ಯಾ? ಇಲ್ಲ, ನಾನು ಅಂಥವಳಲ್ಲ. ದುಡ್ಡಿಗೆ ಆಸೆ ಪಡೋಳಲ್ಲ ಬುದ್ಧಿ. ಮತ್ತೆ 1 ವರ್ಷದಿಂದ ಅವ್ರಿಗೂ ನನಗೂ ಸ್ನೇಹ. ನನಗೂ ಯಾರು ದಿಕ್ಕಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ನಿನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ನ? ನಿನ್ನೆ ಕೂಡ ಬಾ ಬೆಂಗಳೂರಿಗೆ ಹೋಗೋಣ ಅಂತ ಎಷ್ಟೆಷ್ಟು ಹೇಳಿದ್ರು. ನಾನೇ ಬೇಡ ಅಂದೆ. ಯಾಕೆ? ಅಂತ ದೊಡ್ಡ ಮನುಷ್ಯರ ಮಗ ನನ್ನಂಥವಳನ್ನ ಕಟ್ಕೊಂಡು ಅವಮಾನ ಪಡ್ಬಾರ್ದಲ್ಲ ಅಂತ. ದೇವರಾಣೆ ಹೇಳ್ತಿದ್ದೇನೆ ಬುದ್ಧಿ, ಇವತ್ತಿನವರೆಗೂ ಅವ್ರ ಹತ್ರ ನಾನು 1 ಪೈಸನೂ ಇಸ್ಕೊಂಡಿಲ್ಲ. ನಾನ್ ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತಿದ್ರು. ನನಗ ಅವ್ರ ಪ್ರೀತಿ ಸಿಕ್ತು, ಅದೇ ನನಗ್ ದೊಡ್ಡ ಸಂಪತ್ತಾಗಿತ್ತು ಬುದ್ಧಿ. ಆದ್ರೆ ರಾತ್ರಿ ಅವನ ಮನೆಗೆ ಎಷ್ಟೊತ್ತಿಗೆ ಬಂದ? ರಾತ್ರಿ 10 ಗಂಟೆ ಹೊತ್ತಿಗೆ ಬಂದ್ರು. ನಡುರಾತ್ರಿಯಲ್ಲಿ ಹೊರಟೋದ್ರು. ಮತ್ತೆ ಬರ್ದೇ ಇರೋ ಕಡೆ ಹೊರಟೋದ್ರು ಬುದ್ಧಿ. ಅವ್ರನ್ ಕೊಂತ ಪಾಪಿ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಅವ್ನ್ ರಕ್ತ ಕುಡಿದ್ಬಿಡ್ತೀನಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಈ ಕೊಲೆ ರಹಸ್ಯನ ನಾನು ಖಂಡಿತವಾಗಿ ಕಂಡು ಹಿಡಿತೇನೆ. ಆದ್ರೆ ಈ ಕಾಡಿನಲ್ಲಿ ಒಂಟಿಯಾಗಿ ಓಡಾಡೋದು ತುಂಬಾ ಅಪಾಯಕರ. ಇನ್ಮೇಲೆ ಹುಷಾರಾಗಿರ್ಬೇಕು. ಆಯ್ತಾ? ಆಯ್ತು ಬುದ್ಧಿ. ನಾ ಬರ್ತೇನೆ.
ಇಳಿಸೋ. ತಗೊಳ್ಳಿ ಬಾಸ್. ಪ್ರಾಣಿ ಅಲ್ಲ ಪಕ್ಷಿ ಅಲ್ಲ ಇದು ಕೊಲೆ ಅಂತ ಗೊತ್ತಾದ್ಮೇಲೆ ಇದರಿಂದ ಏನು ಪ್ರಯೋಜನ ಇಲ್ಲ. ಇದನ್ನ ತಗೊಂಡೋಗಿ ನದಿಗೋ ಸಮುದ್ರಕ್ಕೋ ಬಿಸಾಕ್ಬಿಡೋ. ಅಲ್ಲ, ಇಷ್ಟು ಪುಟ್ಟ ಕಂಪ್ಯೂಟರ್ ಎಷ್ಟು ದೊಡ್ಡ ಅನಾಹುತ ಮಾಡ್ಬಿಡ್ತಲ್ಲ ಬಾಸ್. ಈ ಕಂಪ್ಯೂಟರ್ ಚಿಕ್ಕದೆ ಕಣೋ, ಆದ್ರೆ ಇದನ್ನು ಬಳಸೋ ತಲೆ ತುಂಬಾ ದೊಡ್ಡದು. ಇಷ್ಟೊತ್ತಾದ್ರೂ ಕೇಳಿಸ್ಲೇ ಇಲ್ವಲ್ಲ? ನಾನು ಇಲ್ಲಿ ಬಂದಿರೋದೇನಾದ್ರೂ ಗೊತ್ತಾಗಿರ್ಬಹುದಾ? ಅವ್ನ್ ಪತ್ತೆ ಹೇಗೆ ಹಚ್ಚೋದು? ನಾನ್ ಕಣ ತಿಮ್ರಾಯಿ. ಗೇಟ್ ತೆಗಿಯೋ. ನೀನಾ? ಏನ್ ತಿಮ್ರಾಯಿ, ಇಷ್ಟೊತ್ತಿನ ಜೀಪ್ ತಗೊಂಡು ಎಲ್ಗೋಗಿದ್ದೆ? ನಾನೆಲ್ಲ ಹೋಗ್ಲಪ್ಪ, ಗೇಟ್ ತೆಗಿಯೋ. ಸಾಹೇಬ್ರು ಅರ್ಜೆಂಟ್ ಆಗಿ ಫೈಲ್ ತಗೊಂಬ ಅಂದ್ರು, ಅದನ್ನ ತರೋಣ ಅಂತ ಆಫೀಸ್ಗೆ ಹೋಗಿದ್ದೆ. ಬೇಡಪ್ಪ, ಈ ಹಾಳಾದ ಕೆಲ್ಸ, ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ, ಸೇವೆ ಮಾಡಕ್ ತುದ್ಗಾಲಲ್ಲೇ ನಿಂತಿರ್ಬೇಕು. ಯಾರಿಗ್ ಬೇಕಯ್ಯ ಈ ಹಾಳಾದ ಕೆಲ್ಸ? ಸರ್ಕಾರಿ ಕೆಲಸ ಅಂದೆಲ್ಲ ಹಂಗೆ ಕಣಪ್ಪ. ಬೇಗ ಹೋಗು, ಸಾಹೇಬ್ರು ಬೈತಾರೆ. ಏತಮ್ಮ, ಈಗ ಒಂದು ಜೀಪ್ ಹೋಯ್ತಲ್ಲ? ಹಾ, ಯಾವ್ದದು? ಅದು ನಮ್ಮ ಆಫೀಸಿನ ಸರ್. ಎಲ್ಲಿ ಹೋಯ್ತು? ಅದೇನೋ ಫೈಲ್ ತರ್ಬೇಕಾಯ್ತಂತೆ. ಡ್ರೈವರ್ ತಿಮ್ರಾಯಿ ಬಂದು ವಾಪಸ್ ಹೋದ. ಫೈಲ್ ತರ್ಲಿ. ಹಾ, ಕುಡಿ ತಿಮ್ರಾಯಿ, ಚೆನ್ನಾಗಿ ಕುಡಿ, ಕಂಠ ಪೂರ್ತಿ ಕುಡಿ. ಸರಿ ಗುರು. ಜೀವನದಲ್ಲಿ ಯಾವತ್ತು ದುಡಿಬೇಕು, ಕಂಡ ಕಡಿಬೇಕು, ಮಜಾ ಉಡಾಯಿಸ್ಬೇಕು. ಏನಂತೀಯ? ಹೌದು ಗುರು. ಹೌದು ಅಂತ ಅಲ್ಲ, ಮಾಡ್ತೀನಿ ಇನ್ಮ್ಯಾಗೆ ಆ ಕೆಲಸ ಮಾಡೇ ತೀರ್ಬೇಕು. ಮಾಡ್ತಾ ಇದ್ದೀವಲ್ಲ ಗುರು, ನಾವು ಮಾಡದೇ ಇರೋ ಕೆಲಸ ಇನ್ನೇನಿದೆ ಹೇಳು? ಇದೇನು ನೋಡ್ತಾ ಇರು ತಿಮ್ರಾಯಿ, ನೀನ್ ಹಿಂಗೆ ನನಗ್ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ನ ಸುಕ್ಕದ ಸುಪ್ಪತ್ಕೆನಲ್ಲಿ ತೇಲ ಆರಿಸ್ಬಿಡ್ತೀನಿ. ನಾನ್ ನಿನಗೆ ಯಾವತ್ ಸಪೋರ್ಟ್ ಮಾಡಲ್ಲ ಅಂತಂದಿದ್ದೀನಿ? ನೀನು ನಡರಾತ್ರಿ ಬಂದು ನನ್ನ ಮನೆ ಬಾಗಿಲು ತಟ್ಟಿದ್ರು ನಾನು ನಿನಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಆ ನಂಬಿಕೆ ನನಗಿದೆ ಬಿಡು, ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೀನೇನೇ ಹೇಳು ಕಾಳ, ನೀನ್ ತುಂಬಾ ಧೈರ್ಯಶಾಲಿ. ಜೀವನದಲ್ಲಿ ಹಣ ಸಂಪಾದನೆ ಮಾಡ್ಬೇಕು, ಸುಖವಾಗಿರ್ಬೇಕು ಅಂದ್ರೆ ಧೈರ್ಯದಿಂದ ನಿರ್ಧಾರ ತಗೊಳ್ಳೇಬೇಕು. ಆದ್ರೆ ಕಾಳ, ನಾವು ಮಾಡ್ತಿರೋ ಕೆಲಸ ಸೀಕ್ರೆಟ್ ಆಗಿರ್ಬೇಕು. ಅಪ್ಪಿ ತಪ್ಪಿ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಕತೆ ಮುಗ್ದೇ ಹೋಯ್ತು. ಹೆದರ್ಕೋಬೇಡ ತಿಮ್ರಾಯಿ, ನಾನಿರೋವಾಗ ನೀನ್ ಯಾಕೆ ಭಯ ಬೀಳ್ತಿ? ಹಣ ಒಂದಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಹಗಲು ರಾತ್ರಿ ಅಂದೆ ಆ ನನ್ ಮಗ ಪೊಲೀಸ್ ಇನ್ಸ್ಪೆಕ್ಟ್ರು ಈ ಕಾಡ್ನಲ್ಲಿ ಅಲಿತಾ ಇರ್ತಾನೆ. ಆದ್ರೆ ನನ್ಗೆ ಅವಂದೇ ಭಯ. ಹೌದು ತಿಮ್ರಾಯಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ ನಿನ್ನೆ ರಾತ್ರಿ ನನ್ನ ಕಣ್ಗೂ ಕಾಣಿಸ್ಕೊಂಡ. ನನಗೆ ತುಂಬಾ ಭಯ ಆಯ್ತು. ಅವನ್ ಕಣ್ ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಕಾಳ, ಇನ್ನು ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಅಪಾಯ ತಪ್ಪಿದಲ್ಲ, ಗೊತ್ತಾಯ್ತಾ? ಹೌದು ತಿಮ್ರಾಯಿ, ಇನ್ನು ಮುಂದೆ ನಾವು ಹುಷಾರಾಗಿರ್ಬೇಕು. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ ಸೇಫ್ಟಿ ನೀನ್ ನೋಡ್ಕೋ. ಗುರು, ನಾನ್ ಬರ್ಲಾ? ತಗೋ, ಇದು ನೆನ್ನೆದು, ಇವತ್ತಿಂದು ನಾಳೆ ಕೊಡ್ತೀನಿ. ಗುರು, ನಾನ್ ಬರ್ತೀನಿ.
ತಗೊಂಡು ಆಫೀಸ್ ಹೋಗಿದ್ದು ನಿಜಾನ? ನಿನ್ನೆ ರಾತ್ರಿ ಕೈಯಲ್ಲಿ ಮಚ್ಚ ಹಿಡಿದು ಸಂಚು ಮಾಡ್ತಾ ನನ್ನನ್ನು ನೋಡಿ ಓಡಿ ಹೋದ ಆ ವ್ಯಕ್ತಿ ಯಾರು? ಆವತ್ತು ಹ್ಯಾಟು ಬೂಟು ಹಾಕೊಂಡು ಏನೋ ಹೊಂಚಾಗ್ತಾ ಎಸ್ಕೇಪ್ ಆದ ಆ ವ್ಯಕ್ತಿ ಯಾರು? ನನ್ ಕಣ್ ತಪ್ಪಿಸಿ ಓಡ ಹೋಗ್ಲಿಕ್ಕೆ ನೋಡ್ತೀಯಾ? ಯಾರೇನು ಹೇಳೋ. ಸಾಹೇಬ್ರ, ನಿಮ್ ದಮ್ಮಯ್ಯ ಅಂತೀನಿ, ಇದ್ರಲ್ಲಿ ನಂದೇನ್ ತಪ್ಪಿಲ್ಲ, ನಾನ್ ಬಿಟ್ಬಿಡಿ ಸಾ. ನನ್ನ ಕೈಯಿಂದ ಯಾಕೆ ತಪ್ಪಿಸ್ಕೊಂಡು ನೋಡೋದೆ? ಹೇಳೋ. ಆ ಕೊಲೆಗಳಲ್ಲಿ ನಿಂದಕ್ಕೆ ಮಾಡಿದೆ ಅಲ್ವಾ? ನನಗೂ ಆ ಕೊಲೆಗಳಿಗೂ ಯಾವ ಸಂಬಂಧನೂ ಇಲ್ಲ, ನನ್ ಬಿಟ್ಬಿಡಿ ಸಾ. ಹಾಗಾದ್ರೆ ಈ ಕೊಲೆಗಳನ್ನ ಯಾರು ಮಾಡ್ತಿದ್ದಾರೆ? ಇದರಲ್ಲಿ ಯಾರ ಕೈವಾಡ ಇದೆ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಬುದ್ಧಿ, ನಾನ್ ಬಡವ. ಅದು ಅದು ಸುಳ್ಳು ಹೇಳಿದ್ರೆ ನಾಲ್ಗೆ ಶೀಲ್ ಬಿಡ್ತೇನೆ. ನಿಜ ಹೇಳೋ. ನಿಜ ಹೇಳ್ತೀನಿ ಬುದ್ಧಿ, ನಾನು ಆ ಕೊಲೆಗಳು ಮಾಡುವಷ್ಟು ಕಟಕ ಅಲ್ಲ. ಹಾಗಾದ್ರೆ ಕೈನಲ್ಲಿ ಮಚ್ಚ ಹಿಡ್ಕೊಂಡು ಈ ಕಾಡಿನಲ್ಲಿ ಯಾಕೆ ಓಡಾಡ್ತೀಯ? ಬಹಳ ದಿನಗಳಿಂದಲೂ ಈ ಕಾಡಿನಲ್ಲಿ ಕದ್ದು ಬಿದಿರು ಕಡ್ದು ಬುಟ್ಟಿ ಮಂಕ್ರಿ ಎಣ್ದು ಜೀವನ ಮಾಡ್ತಾ ಇದ್ದೆ. ಅಪ್ಪಿ ತಪ್ಪಿ ಒಂದ್ಸಲ ಫಾರೆಸ್ಟ್ನವ್ರ ಕೈಗೆ ಸಿಕ್ಬಿದ್ದು ಅವ್ರು ನನಗೆ ಶಿಕ್ಷೆ ಕೊಟ್ಟು ಈ ಕಾಡಿನಲ್ಲೇ ಕಾಲಿಡ್ದಂಗೆ ಕಟ್ನಿಟ್ ಮಾಡ್ಬಿಟ್ರು. ಅವತ್ತಿನಿಂದ ನನಗೆ ಜೀವನ ಮಾಡೋದೇ ಕಷ್ಟ ಆಗೋಯ್ತು. ಆ ಕೊಲೆಗಳು ನಡೆಯೋಕೆ ಶುರು ಆದ್ಮೇಲೆ ಫಾರೆಸ್ಟ್ನವರು ಈ ಕಾಡ್ ಕಾಯೋದೇ ಬಿಟ್ಬಿಟ್ರು. ಇದೇ ಸರಿಯಾದ ಸಮಯ ಅಂತ ಯಾರಿಗೂ ಗೊತ್ತಾಗ್ದಾಗೆ ಕಾಡಕ್ ಬಂದು ಬಿದಿರು ಕಡಿಯಕ್ ಶುರು ಮಾಡಿದೆ. ಹೆಣ ಬೀಳ್ತಿರೋ ಈ ಕಾಡಿನಲ್ಲಿ ನೀನ್ ಬಿದಿರು ಕಡಿತೀಯಲ್ಲ, ನಿನ್ ಭಯ ಆಗಲ್ವಾ? ಭಯ ಅಂತ ಸುಮ್ಗೆ ಕೂತ್ರೆ ಹೊಟ್ಟೆ ತುಂಬೇಕಲ್ಲ ಬುದ್ಧಿ. ಇದ್ ದಿನ ನೀನ್ ಕಾಡಿನಲ್ಲಿ ಓಡಾಡ್ತಿದ್ಯಾ, ನಿನ್ ಕಣ್ಣಿಗೆ ಯಾರು ಬಿದ್ದಿಲ್ವಾ? ಇದೇ ಹೊತ್ನಾಗೆ ಒಂದಿನ ಇದ್ದಕ್ಕಿದ್ದಂಗೆ ಆ ಡ್ರೈವರ್ ತಿಮ್ರಾಯ್ ಕಾಣಿಸ್ಕೊಂಡ. ಆಮೇಲೆ ಅವನ್ ನೋಡಿ ನನಗೆ ಭಯ ಆಯ್ತು. ಅವತ್ತಿನಿಂದ ನಾನು ಸಿಕ್ದಾಗೆಲ್ಲ ನನ್ನನ್ನು ಎದುರಿಸಿ ಹಣ ಕೇಳ್ತಾ ಇದ್ದ. ಇವನೇನಾದ್ರೂ ಆಫೀಸ್ನವ್ರಿಗೇನಾದ್ರೂ ಹೇಳ್ಬಿಟ್ರೆ ಮತ್ತೆ ಶಿಕ್ಷೆ ಆಗ್ಬೋದು ಅಂತ ಅವನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವನಿಗೆ ಚೆನ್ನಾಗಿ ಕುಡಿಸ್ಕೊಂಡು ಅವ್ನು ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ. ಆ ಡ್ರೈವರ್ ತಿಮ್ರಾಯ ಇಲ್ಲಿ ಬಂದಿದ್ದ ಅಂದೆ, ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ಯಾಕೋ ಏನೋ ಗೊತ್ತಿಲ್ಲ ಬುದ್ಧಿ. ಅವತ್ತವನು ಜೀಪ್ನಲ್ಲಿ ಬಂದಿದ್ದ, ಅವನ ಜೊತೆ ಇನ್ನೊಬ್ಬ ಆಸಾಮಿನೂ ಇದ್ದ. ಅವನ ಜೊತೆಗಿದ್ದ ಆ ವ್ಯಕ್ತಿ ಹೇಗಿದ್ದ? ಅವನು ಯಾಟು ಬೂಟು ಹಾಕೊಂಡು ಒಂಥರ ವಿಕಾರವಾಗಿದ್ದ ಬುದ್ಧಿ. ನಾವಿಲ್ಲಿ ಕಾಣಿಸ್ಕೊಂಡ ವಿಷಯನ ಹೇಳಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ ಅಂತ ಅಂದ್ರು. ಆಮೇಲೆ ಏನಾಯ್ತು? ಆಮೇಲೆ ಆ ಡ್ರೈವರ್ ತಿಮ್ರಾಯ್ ಕಾಲಿಗೆ ನಾನು ಬಿದ್ದು ಪ್ರಮಾಣ ಮಾಡಿದೆ, ಸರಿ ಅಂತ ಹೊರಟೋದ್ರು ಬುದ್ಧಿ. ಈ ಕೊಲೆಗಳ ರಹಸ್ಯ ಬಯಲಾಗುವವರೆಗೂ ನೀನ್ ಮುಂದೆ ಕಾಡಿನಲ್ಲಿ ಓಡಾಡ್ಕೊಡ್ದು. ಆಯ್ತು ಬುದ್ಧಿ. ನಾನು ಇಲ್ಲೇ ಗೆಸ್ಟ್ ಹೌಸ್ ನಲ್ಲಿ ಇರ್ತೇನೆ, ಬೆಳಿಗ್ಗೆ ಬಂದು ನೀನು ನನ್ನನ್ನು ಭೇಟಿ ಆಗ್ಬೇಕು. ಬುದ್ಧಿ, ಏನು ಅದು ಅವರು ನಾನಿರುವಾಗ ನೀನೇನು ಭಯ ಪಡ್ಬೇಕಾಗಿಲ್ಲ, ತಿಳಿತಾ? ನೀನ್ ಹೋಗಿನ. ಆಯ್ತು ಬುದ್ಧಿ. ಹ್ಮ್.
ಸರ್ ಏನಯ್ಯ ಅದು? ಬೇಗ ಹೋಗಿ ಟೈರ್ ಬದಲಾಯಿಸ್ಕೊಂಡ್ ಬರ್ತೀನಿ ಸರ್. ಒಂದು ವಾರ ಕೂಡ ಆಗ್ಲಿಲ್ಲ ಟೈರ್ ಬದಲಾಯಿಸಿ. ಅದು ಹಿಂದಿನ ಚಕ್ರ ಸರ್, ಇದು ಮುಂದಿನ ಚಕ್ರ ಪ್ರಾಬ್ಲಮ್. ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀಯ. ನಾನೇನ್ ಮಾಡ್ಲಿ, ಗಾಡಿ ಕಂಡಮ್ ಆಗೈತೆ, ಹೊಸ ಗಾಡಿಗೆ ಬರೀರಿ ಅಂದ್ರೆ ಬರೀತಾನೆ ಇಲ್ಲ. ಬರ್ದ್ಕೊಡ್ಲೆ ಸ್ಯಾಂಕ್ಷನ್ ಮಾಡಕ್ಕೆ ಸರ್ಕಾರ ನಮ್ಮ ಮಾವನ್ ಮನೇನಾ? ಸರಿ ಬೇಗ ಹೋಗಿ ಬದಲಾಯಿಸ್ಕೊಂಬ. ಆಯ್ತು.
ಏಯ್ ಹೇಳು ಹೇಳು, ಏನಾಗಿದೆ ನಿನಗೆ? ಹೇಳು. ನಿನ್ ಜೊತೆಗೊಬ್ಬ ವ್ಯಕ್ತಿ ಬಂದಿದ್ದಲ್ಲ, ಅವನು ಎಲ್ಲಿ ಹೋದ? ಮಾತಾಡು, ಹೇಳು. ನಾನು ಹೊಡೆದು ಈ ಕಡೆ. ನೀನ ಕೊಲೆ ಗ್ಯಾಂಗ್ಗೆ ಶಾಮೀಲಾಗಿದ್ದು ನಿಜ ತಾನೆ? ಹೌದು ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಹಣದ ಆಸೆಗೋಸ್ಕರ ತಪ್ಪು ಮಾಡ್ಬಿಟ್ಟೆ. ಆ ಕೊಲೆ ಮಾಡ್ತಿರೋದು ಯಾರಂತ ನಿನ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ಪ್ರತಿದಿನ ಬೀದ್ರಕಟ್ಟೆ ಬಂಡೆ ಹತ್ರ ಒಬ್ಬ ವ್ಯಕ್ತಿ ಸೂಟ್ ಕೇಸ್ ತಂದು ಕೊಡ್ತಾ ಇದ್ದ. ಆ ಸೂಟ್ ಕೇಸ್ನ ನಾನು ಕಾಡಿನಿಂದ ಹೊರಗೆ ಸಾಗಿಸ್ತಿದ್ದೆ. ಈಗ ವ್ಯಕ್ತಿ ಎಲ್ಲಿ ಹೋದ? ಈ ಕಡೆ ಹೋದ ಸರ್. ಆಯ್ತು, ಹೇಳು. ನೋಡು, ಅಲ್ಲಿ ಜೀಪ್ ನಿಂತಿದೆಯಲ್ಲ, ಅಲ್ಲಿ ಇರು, ನಾನು ಬರ್ತೇನೆ. ನಾನು ಡ್ರೈವರ್ ತಿಮ್ರಾಯ್ ಸ್ನೇಹಿತ. ಅವನು ಮೈಗೆ ಹುಷಾರಿಲ್ಲ ಅಂತ ನನ್ನನ್ನು ಕಳಿಸಿದ್ದಾನೆ, ಅದಕ್ಕೆ ನಾನು ಇಲ್ಲಿ ಬಂದೆ. ನಮ್ಗೆ ಟೋಪಿ ಹಾಕೋಕ್ ನೋಡ್ತೀಯಾ? ನಿಜ ಹೇಳು, ನೀನ್ ಯಾರು ಅಂತ. ಅಯ್ಯೋ, ನನ್ನನ್ನು ನಂಬಿ, ನಾನ್ ನಿಮ್ಮೇ ವಾರದನೆ. ಅರ್ಜೆಂಟ್ ಆಗಿ ನಿಮ್ ಬಾಸ್ನ ನಾನು ನೋಡ್ಬೇಕು. ನಮ್ ಬಾಸ್ನ ನೀನ್ ನೋಡ್ಬೇಕಾ? ಅದೇನ್ ಹೇಳ್ಬೇಕು ನಮ್ಗೆ ಹೇಳು. ಅದು ಸಸ್ಪೆನ್ಸು. ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದನ್ನ ಬಾಸ್ ತಿಳಿಸ್ಬೇಕು. ಕಮಾನ್. ಮಾಟವೆಲ್ಲ ಬಯಲಾಗೋಯ್ತು. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಇನ್ಮೇಲೆ. ಕೊಡಲೇ ಸೂಟ್ ಕೇಸ್. Don't move. I am COD officer Ganesh. ಪ್ರಯತ್ನ ಪಟ್ಟರು ತಪ್ಪಿಸ್ಕೊಳಕ್ಕಾಗಲ್ಲ, ಗೊತ್ತಾ? ಯಾರೇನು ಹೇಳು. ನೀನಾ? ಪಕ್ಷಿ ಹಾಗೆ ಭಯಂಕರವಾಗಿ ಕೂಗುವಂತ ರೆಕಾರ್ಡರ್ ಇಟ್ಟಿದ್ದೋಳು ನೀನೇ ತಾನೆ? ಚಂಪಾ, ಹಳ್ಳಿ ಹುಡುಗಿ ತರ ನಟನೆ ಮಾಡ್ತಾ ಇಂಥ ರಾಕ್ಷಸ ಕೆಲಸ ಮಾಡ್ತಿದ್ಯಾ? ಒಬ್ಳು ಹೆಂಗಸು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ. ಜನರ ಮೂಢನಂಬಿಕೆಯನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡು ಇಷ್ಟೆಲ್ಲ ಅನಾಹುತ ಕಾರಣದವಳು ನೀನೇ ತಾನೆ? ನಿಜ ಹೇಳು, ಯಾರು ಅಂತ? ನಾನೊಬ್ಳು ನರ್ಸ್. ನನ್ನ ಹೆಸರು ಶಾಂತಿ ಅಂತ. ಹಣ ಶ್ರೀಮಂತಿಕೆ ವ್ಯಾಮೋಹದಿಂದ ನಗರದ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನೆಲ್ಲ ನನ್ನ ಬುಟ್ಟಿನ ಹಾಕೊಂಡು
ಆಸ್ಪತ್ರೆಯಲ್ಲಿ ಜನರ ಕಿಡ್ನಿ ಕಣ್ಣು ಕಿತ್ತು ಮಾರ್ತಾ ಇದ್ದೆ. ಆಸ್ಪತ್ರೆಯಲ್ಲಿರುವಾಗ ಅಪಾಯದ ಕತ್ತಿ ನನ್ನ ತಲೆ ಮೇಲಿತ್ತು. ಅದಕ್ಕೋಸ್ಕರ ನನ್ನ ತಂಡದವ್ರನ್ನ ಕರ್ಕೊಂಡು ಈ ಕಾಡಿಗೆ ಬಂದ್ಬಿಟ್ಟೆ. ನಿಮ್ಗಿಂತ ಮೊದ್ಲೇನೆ ಫಾರೆಸ್ಟ್ ಗಾರ್ಡ್ ಸುಧಾಕರ್ ನನ್ನ ರಹಸ್ಯನ ಕಂಡು ಹಿಡಿಯೋಕೆ ಪ್ರಯತ್ನ ಪಟ್ಟ. ಅದಕ್ಕೆ ಅವನನ್ನ ನಾನೇ ಮುಗಿಸ್ಬಿಟ್ಟೆ. ಡಾಕ್ಟರ್ ಆನಂದ್ನ ನಮ್ ಕೆಲಸದಲ್ಲಿ ಸಹಾಯ ಮಾಡೋಕ್ ಕರೆದೆ. ಅದಕ್ಕೆ ಅವನ್ ನಿರಾಕರಿಸ್ದ. ಅವನನ್ನು ನಾನೇ ಕೊಂದೆ. ಡಾಕ್ಟರ್ ಆನಂದ್ ನನ್ನ ಕ್ಲೋಸ್ ಫ್ರೆಂಡ್, ಅವನೇ ನನ್ನ ಇಲ್ಲಿಗೆ ಸೀಕ್ರೆಟ್ ಆಗಿ ಕರ್ಸಿದ್ದು. ಆದ್ರೆ ಅವನ್ನೇ ಮುಗಿಸ್ಬಿಟ್ಯಾ? ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ. ಈ ಹೆಣ್ಣಿನ ರೂಪದ ಕಲ್ಪಾತಿಕೆಯನ್ನ ಇವಳು ಸೇರ್ಬೇಕಾದ ಜಾಗಕ್ಕೆ ಸೇರ್ಸೋಣ. ಇವಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹೇಳು ಅಡಿ.